ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿ ಮಹತ್ವಪೂರ್ಣ ಅರಿವಿನ ಮನೆ ವೇದಿಕೆ ಮೇಲೆ ಆಯೋಜಿಸಿರುವ ಜೀವನ ಶೈಲಿ ಮತ್ತು ವಚನ ಮಾರ್ಗದ ಉಪನ್ಯಾಸದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣೆಯರಿಗೆ ಶರಣು ಶರಣಾರ್ಥಿ. ನಿನ್ನೆಯ ಒಂದು ಗಂಭೀರ ಆಯಾಮದ ಚರ್ಚೆಯ ನಂತರ ಇಂದು ಬಸವ ಸಮಿತಿಯ ಅಧ್ಯಕ್ಷರಾಗಿರುವ ಅರವಿಂದ ಜತ್ತೆ ಅಣ್ಣ ಅವರು ಮನೋವೈಜ್ಞಾನಿಕವಾಗಿ ವಚನಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಮತ್ತು ನನ್ನ ಆಸಕ್ತಿಯ ವಿಷಯ ಮನಃಶಾಸ್ತ್ರದ ಜೀವನ ಶೈಲಿಗೆ ಪೂರಕವಾಗಿರುವಂತಹ ಮನೋನಿಗ್ರಹ ಅಥವಾ ಶರಣರು ಮನಸ್ಸನ್ನು ಕಟ್ಟಿದ ಬಗೆಯ ಕುರಿತು ಮಾತನಾಡುವ ಒಲವಿನ ಆಹ್ವಾನವನ್ನು ನೀಡಿದ್ದಾರೆ. ಬಹುಶಃ ಪ್ರತಿಯೊಬ್ಬ ಮನುಷ್ಯನ ಯಶಸ್ಸು ಮತ್ತು ವಿಫಲತೆಯ ಹಿಂದೆ ಮನಸ್ಸು ಬಹಳ ದೊಡ್ಡ ಕೆಲಸವನ್ನು ಮಾಡ್ತದೆ. ಮನಸ್ಸು ಮಾಡುವುದು, ಮನಸ್ಸಿದ್ದರೆ ಮಾರ್ಗ, ಮನಸ್ಸೇ ಅಲ್ಲ, ದೇಹ ಏನೂ ಅಲ್ಲ. ಆಧ್ಯಾತ್ಮದ ಭಾಷೆಯಲ್ಲಿ ಮನಸ್ಸನ್ನು ಆತ್ಮಕ್ಕೆ ಹೋಲಿಸ್ತಾರೆ. ದೇಹ ಮನುಷ್ಯನ ಹೊಂದಿರ್ತಾನೆ, ಮನಸ್ಸು ಆತ್ಮದ ಹಂತದಲ್ಲಿ ಇರೋ ಬಗೆಯನ್ನು ಯಾರು ಅರ್ಥ ಮಾಡಿಕೊಳ್ತಾರೆ, ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವ ಮೊದಲ ಬಗೆಯೇ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು. ಮನಸ್ಸನ್ನು ಮತ್ತು ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ನಾಗರಿಕತೆ ಬೆಳೆದಾಗಿನಿಂದ ಪ್ರಾರಂಭವಾಗಿದೆ. ಶಿಲಾಯುಗದಿಂದಲೂ ಕಲಿಯುಗದವರೆಗೆ ಮನುಷ್ಯ ಬೆಳೆದು ಬಂದ ಪರಿ ಹೇಗೆ? ಮನುಷ್ಯ ಏನೇನಾಗಿದ್ದ? ಅನಾಗರಿಕನಾಗಿದ್ದ, ಬಟ್ಟೆಗಳನ್ನು ಹಾಕ್ಕೊಳ್ತಿರ್ಲಿಲ್ಲ, ಬೆತ್ತಲೆ ತಿರುಗ್ತಾ ಇದ್ದ. ಮುಂದೆ ಅವನು ತನ್ನ ಮೈಯನ್ನು, ಮಾನವನ್ನು ಮುಚ್ಕೊಳ್ಳೋದನ್ನು ಕಲಿತ. ಹಾಗೆ ನಾಗರಿಕತೆ ಬೆಳೆದ ಹಾಗೆಲ್ಲ ಮನುಷ್ಯ ಹೇಗೆ ತನ್ನಲ್ಲಿ ಬದಲಾವಣೆಯನ್ನು ತಂದುಕೊಂಡ ಅನ್ನೋ ಬಗೆಯನ್ನು ಕಲಿತ ಮೇಲೆ, ಒಮ್ಮೆ ನಾಗರಿಕನಾದ ಮೇಲೆ, ಮನುಷ್ಯ ನಾಗರಿಕ ಸಮಾಜವನ್ನು ಪ್ರವೇಶ ಮಾಡಿದ ಮೇಲೆ, ಈ ನಾಯಕರಾದವರಿಗೆ ಒಂದು ಸ್ವಸ್ಥ ಸಮಾಜವನ್ನು ಕಟ್ಟಬೇಕು ಅಂತ ಯಾರು ಬಯಸ್ತಾರಲ್ಲ, ಅಂತಹ ನಾಯಕರಿಗೆ ಇರಬಹುದಾದ ಅರ್ಹತೆಗಳನ್ನು ಏನು ಅನ್ನೋದು ಮೊದಲು ಬಹಳ ಮನೋವೈಜ್ಞಾನಿಕ ನೆಲೆಯಲ್ಲಿ ನೋಡಿದವರು ಶರಣರು. 770 ಅಮರ ಗಣಗಳು ಅಂತಂದರೆ ದೇ ಆರ್ ದ decision makers and their decisions are the deciding factors. ಅಂದರೆ ಮುಖ್ಯ ಒಂದು ಸಂವಿಧಾನವನ್ನು ರೂಪ ಮಾಡಬೇಕಾಗಿತ್ತು ಅಂದರೆ ಮನುಷ್ಯನನ್ನು ಮೊದಲು ಪರಿವರ್ತನೆ ಮಾಡಬೇಕು. ಮನುಷ್ಯ 3 ಹಂತದಲ್ಲಿರ್ತಾನೆ: ತಾಮಸ, ರಾಜಸ ಮತ್ತು ಸಾತ್ವಿಕ. ಈ ತಮೋ ರಜೋ ಸತ್ವ ಗುಣಗಳನ್ನು ಪರಿವರ್ತನೆ ಮಾಡೋದು ಮನವೆಂಬ ಮರ್ಕಟ, ಅದು ಮನುಷ್ಯನೆಂಬ ಮನಸ್ಸಿನಲ್ಲಿರುವಂಥ ಮಂಗನಂಥ ಮನಸ್ಸಿನ ಮಿತಿಗೆ ಮತ್ತು ಇತಿಗೆ ಇರ್ತದೆ. ಅದನ್ನು ಪರಿವರ್ತನೆ ಮಾಡದ ಹೊರತು ಒಬ್ಬ ವ್ಯಕ್ತಿ ಅವನದೇ ಆದ ಒಂದು ಗುಣ ಸ್ವಭಾವ ಇರ್ತದೆ. ಅವನ ಗುಣ ಸ್ವಭಾವಕ್ಕೆ 100 ಕಾರಣಗಳಿರ್ತಾವೆ. ಅವನ ಜೆನೆಟಿಕ್ ಕ್ವಾಲಿಟೀಸ್ ಅಂತ ಕರಿತೀವಿ, ಆನುವಂಶಿಕ ಗುಣ ಸ್ವಭಾವಗಳು, ಪರಿಸರ, 3ನೇದ್ದು ಅವನಿಗೆ ಸಿಕ್ಕಂಥ ಅರಿವು ಮತ್ತು ಶಿಕ್ಷಣ. ನಾವು ಶರಣತತ್ವವನ್ನು, ಬಸವ ತತ್ವವನ್ನು ಓದೋರು ಯಾವುದೋ ಒಂದು ಕಾಂಟೆಕ್ಸ್ಟ್ನಲ್ಲಿ ಶರಣರು ಹೇಳಿದರು. ಮಹಾಭಾರತ, ರಾಮಾಯಣದಂಥ ಚರಿತ್ರೆಗಳು ನಮಗೆ ಆದರ್ಶ ಆಗಬಾರ್ದು ಅಂತ. ಅದನ್ನು ನಾನು ಒಪ್ತೇನೆ. ಕ್ಷತ್ರಿಯ ಸಂದರ್ಭದಲ್ಲಿ ಯುದ್ಧ ಹಿಂಸೆಯನ್ನು ಪ್ರಚೋದನೆ ಮಾಡ್ತದೆ.
ಯುದ್ಧ ವಿನಾಶವನ್ನು ಕಟ್ಟಿ ಹಾಕ್ತದೆ. ಯುದ್ಧ ವಿನಾಶ 6000 ವರ್ಷಗಳ ಹಿಂದೆ ಅನಿವಾರ್ಯವಾಗಿತ್ತು. ಕಾಂಕರಿಂಗ್ ವಾಸ್ ದಿ ಡೀಪೆಸ್ಟ್ ಅರ್ಜ್ ಆಫ್ ಅವರ್ ಕಿಂಗ್ಸ್. ವಶಪಡಿಸಿಕೊಳ್ಳುವಂಥ ಒಂದು ದಾಹ ಇತ್ತಲ್ಲ, ಆ ದಾಹಕ್ಕೆ ಅನುಗುಣವಾಗಿ ಕೃಷ್ಣ ಒಂದು ಪಾತ್ರವಾಗಿರಬಹುದು, ಕಾಲ್ಪನಿಕ ದೇವರಾಗಿರಬಹುದು, ಒಂದು ಪ್ರಸಂಗವನ್ನು ಸೃಷ್ಟಿ ಮಾಡ್ತಾನೆ. ಅದರ ಸಂದೇಶ ಏನು? ಮಹಾಭಾರತದ ಸಂದೇಶ ಏನು? ಸಾತ್ವಿಕರಿಗೆ, ಧರ್ಮನಿಷ್ಠರಿಗೆ ಜಯ ಸಿಗಬೇಕು. ಈ ರಜೋಗುಣ ತಮೋಗುಣವರಂಥ ವ್ಯಕ್ತಿಗಳು ಅವರ ತಪ್ಪಿನ ಅರಿವು ಆಗಬೇಕಾಗಿತ್ತು ಅಂದರೆ, ಅಥವಾ ಅವರ ತಪ್ಪಿನ ಅರಿವು ಮಾಡಿಸ್ಬೇಕಾಗಿತ್ತು ಅನ್ನೋದನ್ನು ಮಹಾಕಾವ್ಯ ಉದಾಹರಣೆ ಸಮೇತ ಹೇಳುವುದು ಮಹಾಭಾರತದ ಒಂದು ಅಂಶ. ಹಾಗಂತ ನಾವ್ಯಾರೂ ಮಹಾಭಾರತ ಓದಲೇಬಾರದು, ಆಧುನಿಕ ತತ್ವಶಾಸ್ತ್ರವನ್ನು ಓದಲೇಬಾರದು, ಏಕದೇವೋಪಾಸನೆಯನ್ನು ಹೊರತುಪಡಿಸಿ ಉಳಿದ ಆಧಾರದ ಸಿದ್ಧಾಂತಗಳನ್ನು ಕೇಳಲೇಬಾರದು ಅನ್ನೋದು ಸರಿಯಲ್ಲ. ನಮ್ಮ ಶರಣರು ನಮಗೆ ಆ ಸಂಕುಚಿತವನ್ನು ಹೇಳಿಕೊಟ್ಟಿಲ್ಲ. ಆದರೆ ಶರಣರ ಧರ್ಮವನ್ನು, ಬಸವಣ್ಣನವರ ಹೆಸರನ್ನು ಹೇಳಿಕೊಳ್ಳುವಂಥ ಕೆಲವರು ಮೂಲಭೂತವಾದಿಗಳಾಗಿ ಪರಿವರ್ತನೆಯಾಗಿಬಿಟ್ಟಿದ್ದಾರೆ. ದೇ ಹ್ಯಾವ್ ಬಿಕಮ್ ಕನ್ಸರ್ವೇಟಿವ್ ಆ್ಯಂಡ್ ಫಂಡಮೆಂಟಲಿಸ್ಟ್. ಹಾಗಾಗಬಾರದು. ನಮ್ಮ ಧರ್ಮದ ಶಕ್ತಿ, ನಮ್ಮ ಜ್ಞಾನದ ಆಳ, ಅರಿವು ಹೆಚ್ಚಾಗಬೇಕಂದ್ರೆ ವಿ ಹ್ಯಾವ್ ಟು ಕಂಪೇರ್ ವಿತ್ ಅದರ್ ಫೇಮಸ್ ಎಪಿಕ್ಸ್, ರಿಲಿಜಿಯನ್ಸ್ ಆ್ಯಂಡ್ ದ ಪಾತ್ ದೇ ಹ್ಯಾವ್ ಫಾಲೋಡ್. ಹಾಗಾದರೆ ಬಸವಣ್ಣ ಅನುಸರಿಸಿದ ಮಾರ್ಗ ಯಾವುದು ಅಂದ್ರೆ ಅದೇ. ಮಹಾವೀರನ ಅಹಿಂಸೆ, ಬುದ್ಧನ ಸಹನೆ ಬಸವಣ್ಣನ ಆಲೋಚನಾ ಕ್ರಮಕ್ಕೆ ತಳಹದಿಯಾಗಿತ್ತು. ಇನ್ ಅಡಿಷನ್ ಟು ದ್ಯಾಟ್, ಅವರಿಬ್ಬರು ಯಾವುದನ್ನು ಮಾಡೋಕೆ ಆಗಿರಲಿಲ್ಲ. ಅವರಿಬ್ಬರಿಗೆ ಆ ಕಾಲದ ಸಂದರ್ಭದ ಕಾರಣಕ್ಕಾಗಿ ಮಾಡೋಕ್ಕಾಗಿರ್ಲಿಲ್ವೋ, ಅಥವಾ ಮಾಡುವಂಥ ಧೈರ್ಯ ಇರಲಿಲ್ಲವೋ, ಮಾಡುವ ಚಾಕಚಕ್ಯತೆ ಇರಲಿಲ್ವೋ ಗೊತ್ತಿಲ್ಲ. ಅವರಲ್ಲಿ ಏನಿರಲಿಲ್ಲ. ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವ್ ಟು ಲರ್ನ್ ಥಿಂಗ್ಸ್ ಫ್ರಮ್ ದ ಹಿಸ್ಟ್ರಿ. ಇತಿಹಾಸವನ್ನು ಓದದವನು ಇತಿಹಾಸವನ್ನು ನಿರ್ಮಿಸಲಾರ ಅಂತ ಯಾಕೆ ಅಂಬೇಡ್ಕರ್ ಹೇಳ್ತಾರೆ ಅಂತಂದರೆ, ಇತಿಹಾಸದಲ್ಲಿ ಆದ ತಪ್ಪುಗಳನ್ನು ನಾವು ಮಾಡಬಾರ್ದು. ಇತಿಹಾಸದಲ್ಲಿರುವಂಥ ಡಿಮೆರಿಟ್ ಕ್ಯಾರೆಕ್ಟರ್ಸ್ ನಾವು ಆಗಬಾರ್ದು. ನಾಗರಿಕತೆ ಬೆಳೆದದ್ದೇ ಹಾಗೆ. ಹ್ಯೂಮನ್ ಸೈಕಾಲಜಿಗೆ ಭಾಳ ದೊಡ್ಡ ಇತಿಹಾಸ ಇದೆ. ಆದರೆ ಮಾಡರ್ನ್ ಸೈಕಾಲಜಿ ಒಳಗೆ ಒಂದು ಸ್ಥಾಪಿತವಾದ ಸಿದ್ಧಾಂತ ಇತ್ತು. ಸಿಗ್ಮಂಡ್ ಫ್ರಾಯ್ಡ್ ಬಂದ ಮೇಲೆ ಒಂದು ಸ್ಥಾಪಿತ ಸಿದ್ಧಾಂತದ ಆಧಾರದ ಮೇಲೆ ಚರ್ಚೆ ಪ್ರಾರಂಭ ಆಯಿತು. ಇಟ್ ವಾಸ್ ಬೇಸ್ಡ್ ಆನ್ ಸೈಕಾಲಜಿಕಲ್ ರಿಸರ್ಚ್. ಆದರೆ ಬಸವಣ್ಣ ಮತ್ತು ಬಸವಾದಿ ಶರಣರ, ಅಲ್ಲಮಪ್ರಭು ಅಕ್ಕನ ಸೈಕಾಲಜಿ ಏನು ಅಂದರೆ ಭಾಳ ದೊಡ್ಡ ಸೈಕಾಲಜಿ. ಅದು ತಾತ್ವಿಕ ತಳಹದಿ ಮೇಲೆ ನಿರ್ಮಾಣಗೊಂಡ ಸೈಕಾಲಜಿ. ಆಧುನಿಕ ಮನಃಶಾಸ್ತ್ರ ಏನು ಹೇಳ್ತದೆ, ನೀವು ಕೌನ್ಸಿಲಿಂಗ್ ಮೇಲೆ, ಅಧ್ಯಯನದಿಂದ, ಶಿಕ್ಷಣದ ಮೂಲಕವಾಗಿ ಮನುಷ್ಯನನ್ನು ಪರಿವರ್ತನೆ ಮಾಡಬಹುದು ಅಂತ ಮಾಡರ್ನ್ ಸೈಕಾಲಜಿ ಹೇಳ್ತದೆ. ಆದರೆ ಬಸವಾದಿ ಶರಣರ ಧರ್ಮ ಏನು ಹೇಳ್ತದಂದರೆ, ಸಹವಾಸದಿಂದ, ಪರಿಸರದಿಂದ ಆಳವಾದ ತಿಳುವಳಿಕೆಯನ್ನು ಕೊಡೋದ್ರ ಮೂಲಕವಾಗಿ ನೀವು ವ್ಯಕ್ತಿಯನ್ನು ಬದಲಾವಣೆ ಮಾಡ್ಬೋದು. ಆದರೆ ಒಬ್ಬ ಸೈಕಾಲಜಿಸ್ಟ್ ತನ್ನ ಜೀವನದಲ್ಲಿ 1000 ಪೇಷಂಟ್ಸನ್ನು ಗುಣಪಡಿಸ್ಬೋದು. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಅವನ ಬದುಕಿನಲ್ಲಿ 100 ಜನರನ್ನು ಪರಿವರ್ತನೆ ಮಾಡಬಹುದು. ಆದರೆ ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಲಕ್ಷಾಂತರ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರು ಕೊನೆಯವರೆಗೂ ಅದೇ ರೀತಿ ಉಳಿದುಕೊಳ್ಳುವಂತೆ ನೋಡಿದ ಏಕೈಕ ಹೋರಾಟ, ಏಕೈಕ ಚಳವಳಿ ಅಂದರೆ ಬಸವ ಚಳವಳಿ, ಲಿಂಗಾಯತ ಚಳವಳಿ. ಯಾಕಂತಂದರೆ ಯಾವ ಶರಣರು 1ನೇ ವರ್ಷದಿಂದ 36ನೇ ವರ್ಷದವರೆಗೆ 1 ಇಂಚು ತಮ್ಮ ಮನಸ್ಥಿತಿಯನ್ನು ಬದಲು ಮಾಡಲಿಲ್ಲ. ಯಾವ ವ್ಯವಸ್ಥೆ ಮತ್ತು ಪ್ರಭಾವ ಅವರನ್ನು ಬದಲಾಯಿಸೋಕ್ಕೆ ಸಾಧ್ಯ ಮಾಡಲಿ. ಯಾಕಂದ್ರೆ ಒಂದು ತರಬೇತಿ, ಒಂದು ಮಾನಸಿಕ ಸಿದ್ಧತೆ ಆಧ್ಯಾತ್ಮದ ತಳಹದಿಯ ಮೇಲಾಗಿದ್ದರೆ, ಸಂಪೂರ್ಣವಾದ ಮನೋನಿಗ್ರಹದ ಮೇಲೆ ಆಗಿದ್ದರೆ ಅದು ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ.
ಯಾವುದು ಗಾಳಿಯ ವೇಗಕ್ಕೆ ಬೀಳುತ್ತದೆ ಅಂದರೆ ಯಾವುದು ಜೊಳ್ಳಾಗಿರ್ತದೆ, ಯಾವುದು ಪೊಳ್ಳಾಗಿರ್ತದೆ ಅದು ಬೀಳುತ್ತೆ. ಯಾವುದು ಗಟ್ಟಿಯಾಗಿ ಬೇರೂರಿರ್ತದೆ ಅದು ಬೀಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬಸವಣ್ಣ ಮನುಷ್ಯನ ಮನಸ್ಸಿನ ಬೇರುಗಳನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡಿದ. ಮೊದಲನೇದ್ದೇನು? ಮನುಷ್ಯನ ಮನಸ್ಸು ವಿಕಾರಗೊಳ್ಳಲಿಕ್ಕೆ ಹೆಣ್ಣು, ಹೊನ್ನು, ಮಣ್ಣು ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಹೆಣ್ಣು, ಹೊನ್ನು, ಮಣ್ಣು ಮನುಷ್ಯನ ಮನಸ್ಸನ್ನು ಅಲುಗಾಡಿಸ್ಲಿಕ್ಕೆ ಕಾರಣ ಅಲ್ಲ ಅನ್ನೋದನ್ನು ಅಲ್ಲಮ್ಮ ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಅದನ್ನು ನಾನು ನಿನ್ನೆ ದಿನ ಹೇಳಿದ್ದೀನಿ. ಮನದ ಮುಂದಣ ಆಸೆ ಮಾಯೆ ಹೊರತಾಗಿ ಹೆಣ್ಣು, ಹೊನ್ನು, ಮಣ್ಣು ಅಲ್ಲ ಅಂತ ಹೇಳ್ದ. ಬುದ್ಧ ಒಂದೇ ಒಂದು ವಾಕ್ಯದಲ್ಲಿ ಆಸೆಯೇ ದುಃಖಕ್ಕೆ ಮೂಲ. ವಾಟ್ ಎವರ್ ಯು ಡಿಸೈರ್ ದ್ಯಾಟ್ ಕ್ರಿಯೇಟ್ಸ್ ಟ್ರಬಲ್ ಇನ್ ಯುವರ್ ಲೈಫ್. ನನಗಿದು ಬೇಕು ಅಂತ ಅನಿಸ್ತದೆ, ಸಿಗಲಿಲ್ಲ ಅನ್ಕೊಳ್ಳ ನನಗೆ ದುಃಖ ಆಗುತ್ತೆ. ಇವತ್ತು ಬಹಳ ಜನ ಬಸವ ಸಮಿತಿಯ ಶರಣರು ನನ್ನ ಮಾತುಗಳನ್ನು ಕೇಳ್ತಾರಂತ ನಾನು ಅನ್ಕೊಂಡು ಒಂದು ಆಸೆಯನ್ನು ಇಟ್ಕೊಂಡು ಬಂದು ಯಾರು ಕೇಳಲೇ ಇಲ್ಲ ಅಂದ್ಕೊಳ್ಳೆ ನನಗೆ ದುಃಖಕ್ಕೆ ಮೂಲ ಆಗುತ್ತೆ. ನನ್ನ ನಿರೀಕ್ಷೆ, ನನ್ನ ಅಪೇಕ್ಷೆ, ನನ್ನ ಆಸೆಗಳು ನನ್ನ ದುಃಖಕ್ಕೆ ಮೂಲ ಆಗ್ತವೆ. ಇದು ಮೊದಲನೇ ಸಿದ್ಧಾಂತ. ಬಟ್ ಇದು ಹೇಳಿದಷ್ಟು ಸರಳ ಅಲ್ಲ. ಮತ್ತು ಇನ್ನೊಂದು ಕಡೆ ಸೈಕಾಲಜಿ ಹೇಳುತ್ತೆ, ಯು ಶುಡ್ ಹ್ಯಾವ್ ಏಮ್ಸ್, ಲೋ ಎಂಬಿಷನ್ ಇಸ್ ಎ ಕ್ರೈಮ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾನೆ. ಕನ್ಫ್ಯೂಸ್ ಏನಾಗುತ್ತೆ ಮಂದಿಗೆ. ಒಂದು ಕಡೆ ಬುದ್ಧ ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾನೆ. ಆ ಗುರಿ ಇಟ್ಕೋಬೇಕು ಅಂದ್ರೆ ಗುರಿಯ ಮೂಲ ತತ್ವ ಅಂದ್ರೆ ಆಸೆ, ಮತ್ತು ಗುರಿ ಇಲ್ಲದೆ ಬದುಕಾಗಂಗಿಲ್ಲ. ಗುರಿಯಲ್ಲಿ ವಿಫಲ ಆದ್ರೆ ಮನುಷ್ಯ ನಿರಾಶೆ ಆಗ್ತಾನೆ. ನಮ್ಮ ಎಲ್ಲ ಧರ್ಮಗಳು, ಎಲ್ಲ ಅಧ್ಯಯನಗಳು ತಲಸ್ಪರ್ಶಿಯಾಗಿ ನೋಡದೆ ಹೋದ್ರೆ ನಮಗೆ ಕನ್ಫ್ಯೂಸ್ ಕ್ರಿಯೇಟ್ ಮಾಡಿಬಿಡ್ತಾವೆ, ಬಹಳಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾವೆ. ಹಾಗಾಗಿ ಮನುಷ್ಯನನ್ನ 3 ಕೆಟಗರಿಯಲ್ಲಿ ಬಸವಣ್ಣ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡ. ಆ ತಮೋ, ರಜೋ ಮತ್ತು ಸಾತ್ವಿಕ ಗುಣಗಳನ್ನು ಬಹಳ ಸರಿಯಾಗಿ ಗ್ರಹಿಸಿದ ಮೇಲೆ ಸಾತ್ವಿಕ ಸ್ವಭಾವದವರು ಮಾತ್ರ ಪರಿಪೂರ್ಣವಾಗಿ ಬದಲಾಗಬಲ್ಲರು ಅನ್ನೋದು ಮೊದಲು ಖಾತ್ರಿ ಆಯಿತು. ಅವ್ರು ಯಾರು? ಕೋಟ್ಯಾಂತರ ಜನಸಂಖ್ಯೆ ಇದ್ದಾಗ ಲಕ್ಷದ ಜನಸಂಖ್ಯೆ ಮಾತ್ರ ಯಾಕೆ ಬಂದರು ಅಂದ್ರೆ ಉಳಿದವರು ಹೊಯ್ದಾಡೋರು. ಈ ಕಡೆ ಕಂಪೌಂಡ್ನಲ್ಲೂ ಬರಲ್ಲ, ಈ ಕಡೆ ಕಂಪೌಂಡ್ನಲ್ಲೂ ಬರಲ್ಲ, ಕಂಪೌಂಡ್ ಮೇಲೆ ಕುಂತಿರೋರು, ಪ್ರಸಂಗ ನೋಡಿ ಹಾರೋರು, ಬಲಕ್ಕೆ ಬಂದ್ರೆ ಬಲಕ್ಕೆ, ಎಡಕ್ಕೆ ಬಂದ್ರೆ ಎಡಕ್ಕೆ. ಇಂಥವ್ರನ್ನ ನಂಬಿ ಸಮಾಜವನ್ನು ಕಟ್ಟಲಿಕ್ಕೆ ಆಗಂಗಿಲ್ಲ. ಇವರು ತಾಮಸನೂ ಅಲ್ಲ, ರಾಜಸನೂ ಅಲ್ಲ, ಸಾತ್ವಿಕರು ಅಲ್ಲ, 3 ಗುಣಗಳನ್ನು ಮೈಗೂಡಿಸಿಕೊಂಡವರು. ಅದಕ್ಕೆ ಒಂದು ನಂಬಿಕೆ ಏನಂದ್ರೆ, ಭಾರತದ ಇತಿಹಾಸದಲ್ಲಿ ಮಹಾಭಾರತ ಯಾಕೆ ಮಹತ್ವದ ಕಾವ್ಯ ಆಯಿತು ಅಂತಂದ್ರೆ, ಅದನ್ನೇ ಯಾಕೆ ಸರ್ವಜ್ಞ ಸೋದರರ ವಧೆ ಇದು, ಹಾದರದ ಕಥೆ ಇದು ಅಂತ ಬೈದ್ಬಿಟ್ಟ ಅಂತಂದ್ರೆ, ಏನು ಅದನ್ನು ಓದೋದ್ರಿಂದ ಮನಸ್ಸು ಪರಿವರ್ತನೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮನಸ್ಸಿನಲ್ಲಿ ಒಂದು ಕ್ರೌರ್ಯದ ಕೆಥಾರ್ಸಿಸ್ ಉತ್ಪಾದನೆ ಆಗ್ತದೆ ಅನ್ನುವಂಥ ಸರ್ವಜ್ಞನ ಮಾತು ನಿಜವಾಗ್ಲೂ ಸತ್ಯ. ಆದರೆ ಆ ಕಾಲ ಹಾಗಿತ್ತು. ಅದು ಕ್ರೌರ್ಯದ ಕಾಲ, ದುರಾಸೆಯ ಕಾಲ, ಅದು ಆಕ್ರಮಣಕಾರಿ ದೌರ್ಬಲ್ಯ ಇರುವಂತಹ ಕಾಲ. ಇವತ್ತು ನಮಗೆ ಡೆಮೋಕ್ರಸಿ ಒಳಗೆ ಆತ್ಮ ನಿವೇದನೆ ಏನಿದೆ ಅಂದ್ರೆ ಕ್ರೌರ್ಯ ಇಲ್ಲ. ಈಗ ಡೆಮೋಕ್ರಸಿ ನಮಗೆ ದೊಡ್ಡ ಪಾಠ ಏನಂದ್ರೆ, ಡೆಮೋಕ್ರಸಿ ಕಲಿಸಿದ್ದೇನು, ಪ್ರಜಾಪ್ರಭುತ್ವ ಕಲಿಸಿದ್ದೇನಂದ್ರೆ ಕೇಂದ್ರೀಯ ವ್ಯವಸ್ಥೆಯಿಂದ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ನಮಗೆ ಡೆಮೋಕ್ರಸಿ ಕಲಿಸ್ತು. ರಾಜರ ಕಾಲದಲ್ಲಿ ಆಗಲ್ಲ, ಕೇಂದ್ರೀಯ ವ್ಯವಸ್ಥೆ. ಆ ಮನಸ್ಸು ಸಹಿತ ನಮ್ಮನ್ನು ಆಳುವಂಥ ವ್ಯವಸ್ಥೆ ಯಾವ ಸಿಸ್ಟಮ್ನಲ್ಲಿರುತ್ತೆ, ಅದೇನು ಕಮ್ಯುನಿಸಮ್ ಮೇಲಿದೆಯೋ, ಸೋಷಿಯಲಿಸಮ್ ಮೇಲಿದೆಯೋ, ಡೆಮೋಕ್ರಸಿ ಮೇಲಿದೆಯೋ, ಅದರ ಮೇಲೆ ಮನುಷ್ಯರ ಸ್ವಭಾವ ನಿಂತಿರ್ತದೆ. ಹಾಗೆ ಬಸವಣ್ಣ ಏನು ಆಲೋಚನೆ ಮಾಡೋದಂದ್ರೆ ನೋಡ್ರಿ, ಎಷ್ಟು ಇಂಟೆಲಿಜೆಂಟ್. ಬಸವಣ್ಣನ ಸೈಕಾಲಜಿಕಲ್ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ ಈಸ್ ಸೋ ಸ್ಟ್ರಾಂಗ್. ಇವತ್ತು ಯಾರಾದರೂ ಒಬ್ಬರು ಪ್ರಧಾನಮಂತ್ರಿ ಜಗತ್ತಿನಲ್ಲಿ ಸಮಗ್ರವಾಗಿ ಕಲ್ಯಾಣ ಕ್ರಾಂತಿಯನ್ನು ಓದಿದ ಮೇಲೆ ಬಸವ ಫಿಲಾಸಫಿಯನ್ನು ಆಧರಿಸಿ ರಾಜ್ಯವನ್ನು ಕಟ್ಟಲಿಕ್ಕೆ ಮನಸ್ಸು ಮಾಡಿದರೆ ಅದು ನಿಜಾರ್ಥದಲ್ಲಿ ಕಲ್ಯಾಣ ರಾಜ್ಯ ಆಗ್ತದೆ. ಆದರೆ ನಮ್ಮ ದೇಶದಲ್ಲಿ ಬಹಳ ಗೊಂದಲಗಳದಾವ. ವಿ ಹ್ಯಾವ್ ಸ್ಟಡೀಡ್ ಟೂ ಮಚ್. ಬಹಳ ಅಧ್ಯಯನ ಕೂಡ ನಮ್ಮ ಮನಸ್ಸನ್ನು ಕಲುಷಿತ ಮಾಡಿಬಿಡ್ತದೆ. ಪ್ಲಸ್ 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 ಮತ್ತು ಪ್ಲಸ್ ಮೈನಸ್ ಆಗಿಬಿಡುತ್ತೆ. ಪ್ಲಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಕಲುಷಿತವಾಗಿರುವಂತಹ ಸೂತ್ರಗಳು ನಮ್ಮ ತಲೆಯಲ್ಲಿ ಬಂದ್ಬಿಟ್ಟವು.
ಮಹಾಭಾರತದಲ್ಲಿ ಸೃಷ್ಟಿ ಮಾಡಿದ ಪಾಂಡವರು ಮತ್ತು ಕೌರವರು ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ವಿಕೃತ ಭಾವನೆಗಳು. ನಮ್ಮ ಮನಸ್ಸಿನಲ್ಲಿ ಕೃಷ್ಣ ಇದ್ದಾನೆ, ನಮ್ಮ ಮನಸ್ಸಿನಲ್ಲಿ ಅರ್ಜುನ ಇದ್ದಾನೆ, ನಮ್ಮ ಮನಸ್ಸಿನಲ್ಲಿ ದುರ್ಯೋಧನ ಇದ್ದಾನೆ, ನಮ್ಮ ಮನಸ್ಸಿನಲ್ಲಿ ದುಶ್ಯಾಸನ ಇದ್ದಾನೆ, ನಮ್ಮ ಮನಸ್ಸಿನಲ್ಲಿ ಶಕುನಿಯೂ ಇದ್ದಾನೆ. ಆದರೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಬದಿಗಿಟ್ಟು ಬಿಡ್ರಿ, ಜಸ್ಟ್ ಕೀಪ್ ಇಟ್ ಅಸೈಡ್. ನಾವು ನಿಮ್ಗೊಂದು ಹೊಸ ಫಿಲಾಸಫಿ ಹೇಳ್ತೀವಿ, ನಿಮ್ಗೆ ಒಪ್ಪಿಗೆ ಆದ್ರೆ ನೀವು ಒಳಗೆ ಬರ್ರಿ, ಇಲ್ಲದ್ರಿಲ್ಲ. ನಾನು ಭಾಳ ಕನ್ಫ್ಯೂಷನ್ ಮಾಡೋಕ್ಕೆ ಹೋಗಲ್ಲ ನಿಮಗೆ ಅಂತ ಶರಣರು ಹೇಳಿದರು. ನಾನು ನಮ್ಮ ಬಸವ ಪರಂಪರೆಯವರು ಎಷ್ಟೇ ವಿರೋಧ ಮಾಡಿದರೂ ಬೈದರೂ ಕೂಡ ನಾನು ಶ್ರದ್ಧೆಯಿಂದ ಒಂದು ಕಾವ್ಯವಾಗಿ ಮಹಾಭಾರತವನ್ನು ಓದ್ತೇನೆ, ರಾಮಾಯಣವನ್ನು ಓದ್ತೇನೆ. ಮಹಾಭಾರತ ರಾಮಾಯಣದ ವಿವಿಧ ಮಗ್ಗಲುಗಳನ್ನು ಒಬ್ಬ ಕವಿಯಾಗಿ ಸಂತೋಷ ಪಡ್ತೇನೆ, ಪಾತ್ರಗಳನ್ನು ಅನುಭವಿಸ್ತೇನೆ. ಮನಃಶಾಸ್ತ್ರದಲ್ಲಿ ನಿಜವಾದ ಆಸಕ್ತಿ ಇದ್ದವರು ಭಗವದ್ಗೀತೆಯನ್ನು ಓದಲೇಬೇಕು. ಬಸವಣ್ಣ ಯಾವ ಕಾಂಟೆಕ್ಸ್ನಲ್ಲಿ ಗೀತೆಯನ್ನು ಓದಬೇಡ್ರಿ, ಪುರಾಣ ಓದಬೇಡ್ರಿ, ವೇದಗಳನ್ನು ಓದಬೇಡ್ರಿ ಅಂತ ಹೇಳ್ದ ಅಂದ್ರೆ ಅಷ್ಟೆಲ್ಲ ಓದಿದ್ರು, ಅಷ್ಟೆಲ್ಲ ತಿಳ್ಕೊಂಡ್ರು, ಅಷ್ಟೆಲ್ಲ ಜ್ಞಾನ ಇದ್ರೂ ಕೂಡ ನಿನಗೆ ಮನುಷ್ಯತ್ವನ ಇಲ್ಲಾಂದ್ರೆ ತಗೊಂಡು ಏನು ಮಾಡಬೇಕು? ಮಾನವೀಯತೆನೇ ಇಲ್ಲಾಂದ್ರೆ ತಗೊಂಡು ಏನು ಮಾಡ್ಬೇಕು ಮಾರೆ? ಅವನು ಓದಬೇಡ, ಅವನ್ನ ಕಟ್ಟಿ ಬಿಸಾಕು ಅಂತ ಹೇಳಿದ್ದು. ಓದಬೇಡ ಅಂತಂದ್ರೆ ನಿಷೇಧದ ಅರ್ಥ ಭಾಳ ಸೂಪರ್ಫಿಷಿಯಲ್ ಆಗಿ ತಗೋಬಾರ್ದು. ಅವುಗಳನ್ನು ಓದಿದ್ರೂ ಪರಿವರ್ತನೆ ಆಗಲಿಲ್ಲ ಅಂದ್ರೆ ಓದಬೇಡ, ಓದಿದ ಮೇಲೆ ಪರಿವರ್ತನೆ ಆಗ್ತಿದ್ರೆ ಓದು. ದಿಸ್ ಈಸ್ ದ ರೈಟ್ ವೇ ಆಫ್ ಎಕ್ಸ್ಪ್ಲನೇಷನ್, ರೈಟ್ ವೇ ಆಫ್ ಕನ್ವಿನ್ಸಿಂಗ್. ಆದ್ರೆ ನಾವು ಅದರ ವಾಹಕರಾಗಿ ಕಮ್ಯುನಿಕೇಟ್ ಮಾಡೋರು ನಾವು ಹೆಂಗೆ ಮಾಡ್ತೀವಿ ಅಂದ್ರೆ, ಏಯ್ ರಾಮಾಯಣ ಮಹಾಭಾರತ ಓದೋನು ಬಸವ ವಿರೋಧಿ, ಬಸವ ಸಿದ್ಧಾಂತದ ವಿರೋಧಿ ಅಂತ ಪ್ರಾಜೆಕ್ಟ್ ಮಾಡೋದಿದೆಯಲ್ಲ, ಅದು ಬಹಳ ಸಾಮಾಜಿಕ ಒಂದು ಅಪಚಾರ ಆಗ್ತದೆ. ಎಷ್ಟೋ ಬಸವಣ್ಣನ ವಚನಗಳಲ್ಲಿ ರಾವಣನ ಉದಾಹರಣೆ, ಪುರಾಣದ ಉದಾಹರಣೆ, ಮಹಾಭಾರತದ ಉದಾಹರಣೆಯನ್ನು ಇಟ್ಕೊಂಡು ಪರಿವರ್ತನೆ ಹಾದಿಯನ್ನು ಹೇಳ್ತಾನೆ. ಅವನು ಓದಬೇಡ್ರಿ ಅಂತ ಹೇಳಿದ್ರೆ ಅವುಗಳ ಉದಾಹರಣೆನ ಯಾಕೆ ತಗೊಳ್ತಾ ಇದ್ರು? ನಮಗೆ ಅಷ್ಟು ಕಾಮನ್ ಸೆನ್ಸ್ ಬೇಡ, ನಮ್ಮ ಗ್ರಹಿಕೆ ಅಷ್ಟು ವಿಶಾಲವಾಗೋದು ಬೇಡ. ನಾವು ಆಧುನಿಕ ಸೈಕಾಲಜಿಯಲ್ಲಿ ಒಬ್ಬ ನೆಗೆಟಿವ್ ಕ್ವಾಲಿಟೀಸ್, ಪಾಸಿಟಿವ್ ಕ್ವಾಲಿಟೀಸ್ ಇಷ್ಟೇ ಹೇಳ್ತೀವಿ. ನಮ್ಮ ವೇದ ಕಾಲದಲ್ಲಿ ರಜೋ ತಮೋ ಸತ್ವ ಅಂತ 3 ಕಾಲದ ವ್ಯಕ್ತಿತ್ವಗಳನ್ನು ಮಾಡಿ ಬಿಸಾಕಿದರು. ಕಾಲ ಚೇಂಜ್ ಆಗ್ತಾ ಹೋಯಿತು. ನಾವು ಈ 3 ಗುಣಗಳನ್ನ ಅಳವಡಿಸ್ಕೊಳ್ಳೋದು ನಮ್ಗೆ ಅನಿವಾರ್ಯ ಆಯಿತು. ಬೆಳಗ್ಗೆ ಒಂಥರ ಇರೋದು, ಮಧ್ಯಾಹ್ನ ಆಫೀಸ್ನಲ್ಲಿ ಒಂಥರ ಇರೋದು, ರಾತ್ರಿ ಪಬ್ಲಿಕ್ ಪ್ಲೇಸ್ನಲ್ಲಿ ಒಂಥರ ಇರುವಂಥ 3 ಮುಖಗಳು, ಮುಖವಾಡಗಳು. ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಕಾರಂತರು ಹೇಳಿದ್ರಲ್ಲ, ಈಗ 10 ಅಲ್ಲ, 21ನೇ ಶತಮಾನದಲ್ಲಿ ನಾನು 1000 ವ್ಯಕ್ತಿಗಳನ್ನು ಭೇಟಿ ಆದರೆ 1000 ಮುಖಗಳನ್ನು ಹೊತ್ಕೋಬೇಕಾಗ್ತದೆ, 1000 ಮುಖವಾಡಗಳನ್ನು ಧರಿಸ್ಬೇಕಾಗ್ತದೆ. ಅವರ 10 ಮನಸ್ಸು ಹುಚ್ಚು ಮುಖ, 10 ಮುಖಗಳು ಹೇಳಿದರು ಕಾರಂತರು. ಅವರು ಬರೇ 3 ಮುಖಗಳು ಹೇಳಿದರು ಸಾವಿರಾರು ವರ್ಷಗಳಿಂದ. ಈಗ ನಾನು ಸಾವಿರಾರು ಮುಖಗಳನ್ನು ಹೊತ್ತುಕೊಳ್ಳುವಂಥ ಅನಿವಾರ್ಯ ಸಂದರ್ಭದಲ್ಲಿದ್ದಾಗ ಹ್ಯೂಮನ್ ಸೈಕಾಲಜಿ ಎಷ್ಟು ಮಹತ್ವದ್ದು ಅಂತ ಹೇಳೋದ್ರ ಜೊತೆಗೆ ಅಲ್ಲಮ್ಮ ಒಂದು ಕಡೆ ಬಹಳ ಅದ್ಭುತವಾಗಿ ಹೇಳ್ತಾರೆ, ಕಾಮವಿಲ್ಲ, ಕ್ರೋಧವಿಲ್ಲ, ಲೋಭವಿಲ್ಲ, ಮೋಹವಿಲ್ಲ, ಮದವಿಲ್ಲ, ಮತ್ಸರವಿಲ್ಲ, ಹಸಿವು, ತೃಷೆ, ವಿಷಯ, ವ್ಯಸನ ವ್ಯಾಪ್ತಿಗಳಿಲ್ಲ, ಸಂಸಾರ ಬಂಧನ ಮುನ್ನಿಲ್ಲ, ಪುಣ್ಯವಿಲ್ಲ, ಪಾಪವಿಲ್ಲ, ಆಚಾರ ಅನಾಚಾರವೆಂಬುದಿಲ್ಲ, ಸದಾಚಾರ ಸಂಪೂರ್ಣ ಗುಹೇಶ್ವರ ನಿಮ್ಮ ಶರಣ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ನೋ ನೀಡ್ ಟು ರೀಡ್ ರಾಮಾಯಣ, ನೋ ನೀಡ್ ಟು ರೀಡ್ ಮಹಾಭಾರತ, ನೋ ನೀಡ್ ಟು ಸ್ಟಡಿ ವೆಸ್ಟರ್ನ್ philosophy, no need to study modern psychology. According to me, this is the ultimate decision of being ಸಾತ್ವಿಕ. ಒಬ್ಬ ಶರಣನಾಗಲಿಕ್ಕೆ ಅರ್ಹತೆಗಳನ್ನು ಅಲ್ಲಮ್ಮ ಹೇಳೋ ರೀತಿ ಇದೆಯಲ್ಲ, ವಂಡರ್ಫುಲ್. ನನಗನ್ನಿಸ್ತದೆ ಇಡೀ ಎಲ್ಲ ಬಸವಾದಿ ಶರಣರ ವಚನಗಳನ್ನು ಒಂದು ಹೈ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಇಡೀ ಜಗತ್ತಿನ ಸೈಕಾಲಜಿಕಲ್ ಕಾನ್ಫರೆನ್ಸ್ನಲ್ಲಿ ಏನಾದರೂ ಪ್ರೆಸೆಂಟ್ ಮಾಡಿಬಿಟ್ರೆ, ಅಂತಹ ಸಾಹಸವನ್ನು ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಮಾಡಿಬಿಟ್ರೆ, ಇಡೀ ಜಗತ್ತು ಮನೆ ಮನೆಗೆ, ಬೀದಿ ಬೀದಿಗೆ, ಗಲ್ಲಿ ಗಲ್ಲಿಗೆ ಬಸವಣ್ಣನವರ
ವಿಗ್ರಹಗಳನ್ನು, ಬಸವಣ್ಣನನ್ನು ಆರಾಧನೆ ಮಾಡುವಂಥ ವಾತಾವರಣ ಬರ್ತದೆ. ಬಟ್ ಅದನ್ನು ಹೇಳುವಂಥ ನಾವು ಬಹಳ ಸೂಪರ್ಫಿಷಿಯಲ್ ಆಗಿದ್ದೀವಿ, ಬಹಳಷ್ಟು ಆಷಾಢಭೂತಿಗಳಾಗಿವಿ. ಶರಣರನ್ನು ನಮ್ಮ ಲೆವೆಲ್ಗಿಟ್ಟು ನೋಡ್ತೀವಿ ಹೊರತಾಗಿ ಶರಣರನ್ನು ಅವ್ರ ಎತ್ತರಕ್ಕೆ ತಗೊಂಡು ಹೋಗಿ ನೋಡುವಂಥ ಸ್ವಭಾವನೆ ನಮ್ದಿಲ್ಲ. ವಿ ಆರ್ ಟೂ ಕ್ರಿಕೆಟ್, ವಿ ಆರ್ ಟೂ ಹಿಪೋಕ್ರಾಟ್, ವಿ ಆರ್ ಟೂ ಜಜ್ಮೆಂಟಲ್. ವಿ ಟೇಕ್ ಡಿಸಿಷನ್ಸ್ ಅಕಾರ್ಡಿಂಗ್ ಟು ಅವರ್ ಪರ್ಸೆಪ್ಷನ್ ಆ್ಯಂಡ್ ಅವರ್ ಎಬಿಲಿಟಿ. ಬಹಳ ದೊಡ್ಡ ದುರಂತ ಇದು. ಶರಣರ ಮಟ್ಟಕ್ಕೆ, ಶರಣರ ಆಳಕ್ಕೆ, ಶರಣರ ಎತ್ತರಕ್ಕೆ ತೋರಿಸುವಂಥ ಕೆಲಸ ಇವತ್ತು ಐ ಎಕ್ಸ್ಪೆಕ್ಟ್ ಇಟ್ ಫ್ರಾಮ್ ಅವರ್ ಯೂತ್ಸ್ ಆ್ಯಂಡ್ ಮಾಡರ್ನ್ ರಿಸರ್ಚ್ ಸ್ಕಾಲರ್ಸ್. ನನ್ನಂಥವ್ರಿಗಿನ್ನೂ ಅಷ್ಟು ಶಕ್ತಿ ಬಂದಿಲ್ಲ. ಆ ಬಸವಣ್ಣನ ಅನುಯಾಯಿಗಳು, ಬಸವಾದಿ ಶರಣರ ಸಂಕಲ್ಪ ಶಕ್ತಿ ಎಷ್ಟು ದೊಡ್ಡದು ಅಂದರೆ, ಮರ್ಫಿಯ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಪುಸ್ತಕ ಓದೋ ಮುಂದೆ ಮರ್ಫಿ ಬಾರಿ ತೆಳುವಾಗಿರುವಂಥ ಸಲಹೆಗಳನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಹೇಗೆ ತರಬೇತಿ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ. ಅದು ಬಹಳ ದೊಡ್ಡ ಮಿಲಿಯನ್ಸ್ ಗಟ್ಟಲೆ ಮಾರಾಟ ಆದ ಪುಸ್ತಕ. ಆದರೆ ಅಂಥ ಒಂದು ವಚನವನ್ನು ಅಲ್ಲಮ್ಮ ಅಲ್ಲ ಅಕ್ಕ ಅಲ್ಲ ಒಬ್ಬ ಸಾಮಾನ್ಯ ಶರಣರು ನಮ್ಮ ಅನುಭವ ಮಂಟಪದಲ್ಲಿ ಹೇಳ್ತಾರೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ಆ ಒಂದು ವಚನ ಇಡೀ ಜಗತ್ತಿನ ಸೈಕಾಲಜಿಗೆ ಬಿಗ್ಗೆಸ್ಟ್ ಚಾಲೆಂಜ್. ದಟ್ಸ್ ಎ ಬೇಸಿಕ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ಸೈಕಾಲಜಿ. ಸುಮ್ಮನೆ ನಿರಾಕರಣೆ ಬರಬೇಕು, ಯು ಶುಡ್ ಬಿ ಡಿಟ್ಯಾಚ್ಡ್. ಮಾಡರ್ನ್ ಸೈಕಾಲಜಿಯಲ್ಲಿ ಹೇಳ್ತಾರೆ ಯು ಶುಡ್ ಬಿ ಡಿಟ್ಯಾಚ್ಡ್. ಆ ಡಿಟ್ಯಾಚ್ಮೆಂಟನ್ನು ಗಳಿಸೋ ವಿಧಾನ ಏನು? ಆ ಡಿಟ್ಯಾಚ್ಮೆಂಟನ್ನು ಗಳಿಸೋ ವಿಧಾನವನ್ನು ಅಲ್ಲಮ್ಮ ಭಾಳ ಸರಳವಾಗಿ ಹೇಳ್ತಾನೆ. ಕಾಮ ನೋಡಿ, ಯಾರಾದರೂ ಒಳ್ಳೇದು ಹೇಳೋರು ಅಲ್ಲಿಂದನೇ ಹೇಳ್ತಾರೆ, ಕೆಟ್ಟವ್ರು ಹೇಳೋದು ಅಲ್ಲಿಂದನೇ ಹೇಳ್ತಾರೆ. ಓಶೋ ಕೂಡ ಅದನ್ನೇ ಹೇಳ್ದ. ಆದರೆ ನಾವು ಒಂದು ವೇಳೆ ಕೆಟ್ಟ ಪದದಿಂದ ನಮ್ಮ ಸಿದ್ಧಾಂತಗಳನ್ನು ಆರಂಭ ಮಾಡಿದರೆ, ಯು ಫೀಲ್ ಐ ಆಮ್ ಅನ್ಸಿವಿಲೈಸ್ಡ್, ಯು ಫೀಲ್ ಐ ಆಮ್ ಯೂಸಿಂಗ್ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಇನ್ ಎ ಪಬ್ಲಿಕ್ ಪ್ಲಾಟ್ಫಾರ್ಮ್. ಆ ಪದಗಳನ್ನು ಬಹಳ ಸೂಕ್ಷ್ಮವಾಗಿ ಹೇಳೋದಿಲ್ಲ. ಆ ಪದಗಳು ಹೇಗಿದೆ, ಶಬ್ದವನ್ನು ಶಬ್ದಸೂತಕ ಮಾಡದ ಹಾಗೆ ಪ್ರೆಸೆಂಟ್ ಮಾಡಬೇಕು. ಯಾವ ಪದ ಇರುತ್ತಲ್ಲ, ನಾವು ತಾಯಿಯ ಗರ್ಭದಿಂದ ಹುಟ್ಟಿದ್ವಿ ಅಂತ ಬಹಳ ಸೂಪರ್ಫಿಷಿಯಲ್ ಆಗಿ ಹೇಳ್ತೇವೆ. ಶರಣರು ನಾವು ಯೋನಿಯಿಂದ ಹುಟ್ಟಿದ್ವಿ ಅಂತ ಹೇಳ್ತಾರೆ. ತಪ್ಪೇನಿದೆ? ಮೆಡಿಕಲ್ ಟರ್ಮ್ಸ್ನಲ್ಲಿ ಡಾಕ್ಟರ್ಸ್ ಮಾತಾಡಂಗಿಲ್ಲ. ದೆನ್ ಆರ್ ದೇ ಅನ್ಸಿವಿಲೈಸ್ಡ್? ಅವ್ರ ಅನಾಗರಿಕರ? ದೇ ಆರ್ ಟಾಕಿಂಗ್ ಇನ್ ಎ ಮೆಡಿಕಲ್ ಟರ್ಮ್. ಶರಣಾಸ್ ಹ್ಯಾವ್ ಸ್ಪೋಕನ್ ಇನ್ ಎ ಸ್ಪಿರಿಚುವಲ್ ಟರ್ಮ್. ಸಂಕೋಚ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಜಗತ್ತಿನ ಅತ್ಯಂತ ಮುಕ್ತವಾದ ವೇದಿಕೆ, ಮುಕ್ತವಾದ ಆಲೋಚನಾ ಕ್ರಮವನ್ನು ಕಲಿಸಿದ ಸಿದ್ಧಾಂತ ನಮ್ಮದು. ಮುಕ್ತತೆಯನ್ನು ಬಹಳ ಮುಕ್ತವಾಗಿ ಅನುಭವ ಮಂಟಪದಲ್ಲಿ ಗಂಡು ಹೆಣ್ಣು ಎಲ್ಲರೂ ಸೇರಿದಾಗನೇ ನೀವು ಯಾವುದನ್ನು ಅಸಹಜ ಅನ್ಕಾನ್ಸ್ಟಿಟ್ಯೂಷನಲ್ ಅಂತೀರಿ ಅಂಥ ಪದಗಳನ್ನು ಶರಣರೇ ಬಳಸಿದರು. ಮೊಲೆ ಮೂಡಿ ಬಂದಲ್ಲೇ ಅಂದ ಕೂಡಲೇ ಅನ್ಕಾನ್ಸ್ಟಿಟ್ಯೂಷನಲ್ಲ, ಅಸಹ್ಯನ. ವೆರಿ ಟ್ರಾನ್ಸ್ಪರೆಂಟ್, ವೆರಿ ಕ್ರಿಸ್ಟಲ್ ಕ್ಲಿಯರ್. ನಿನಗೆ ಆ ಕಾಮುಕ ಭಾವನೆ ಬರಬಾರ್ದಪ್ಪ. ತಾಯಿಯ ಗರ್ಭದಿಂದ, ತಾಯಿಯ ಯೋನಿಜನಾದ ನೀನು, ತಾಯಿಯ ಎದೆಹಾಲನ್ನೇ ಕುಡಿದು ಬೆಳೆದವನು ನೀನು. ತಾಯಿಯ ಅಮೃತವನ್ನು ಕುಡಿಯುವ ಎದೆಹಾಲನ್ನು ನೀನು ಕಾಮಕ್ಕೆ ಸಮನಾಗಿ ನೋಡಬೇಡ ಅಂತ ಹೇಳೋದು ಯಾವ ಮಹಾಪಾಪ? ಸತ್ಯವನ್ನು ಕಟುವಾಗಿ ಹೇಳಿದ್ರೆ ಮಹಾಪಾಪ ಅಂತ ಪರಿಗಣಿಸುವ ಒಂದು ಮನೋಸ್ಥಿತಿಗೆ ನಾವು ಇಳಿದು ಬಿಟ್ಟಿದ್ದೀವಲ್ಲ, ಅದು ನಮ್ಮ ಮನೋವಿಕಾರಕ್ಕೆ ಮತ್ತು ಸಮಾಜದ ಅಪಾಯಕಾರಿ ಬೆಳವಣಿಗೆಗೆ ಕಾರಣ ಆಗಿದೆ. ಮನುಷ್ಯ ನೀನು ಇದು ಇರಬೇಕು. ಆ್ಯಂಗರ್ ಇಸ್ ಎ ವ್ಯಾಲ್ಯೂಯಬಲ್ ಥಿಂಗ್, ಡು ನಾಟ್ ಲೂಸ್ ಇಟ್ ಅನ್ನುವಂಥ ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ. ಆ್ಯಂಗರ್ ಇಸ್ ಎ ವ್ಯಾಲ್ಯೂಯಬಲ್ ಥಿಂಗ್, ಡು ನಾಟ್ ಲೂಸ್ ಇಟ್. ಸಿಟ್ಟು ಭಾಳ ಬೆಲೆ ಬಾಳೋ ವಸ್ತು. ಎಷ್ಟು ಬೆಲೆ ಬಾಳೋ ವಸ್ತು ಅಂದರೆ ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ರತ್ನ, ಜಗತ್ತಿನ ಎಲ್ಲ ಬೆಲೆ ಬಾಳುವ ವಸ್ತುಗಳಿಗಿಂತಲೂ ಯಾವುದು ಬೆಲೆ ಬಾಳೋದಪ್ಪ? ಸಿಟ್ಟು. ಆದ್ರೆ ಒಂದು ಕಂಡೀಷನ್, ಹೇಗೆ ನೀನು ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಗಳನ್ನು
ಭದ್ರವಾಗಿ ತಿಜೋರಿಯಲ್ಲಿ ಇಟ್ಟಿರ್ತೀಯಲ್ಲ, ಹಾಗೆ ನಿನ್ನ ಸಿಟ್ಟನ್ನು ಮನಸ್ಸಿನ ಮೂಲೆಯಲ್ಲಿ ಭದ್ರವಾಗಿ ಹಾಕಿ ಕೀಲಿ ಹಾಕಿಡು. ಡು ನಾಟ್ ಲೂಸ್ ಇಟ್. ಅದನ್ನು ಕಳ್ಕೋಬೇಡ. ಅದನ್ನು ಕಳ್ಕೋಬೇಡ ಅಂದ್ರೆ ಬೇರೆಯವ್ರ ಮೇಲೆ ತೋರಿಸ್ಬೇಡ. ನಿನ್ನ ಸಿಟ್ಟನ್ನು ಬೇರೆಯವ್ರ ಮೇಲೆ ಹಾಕಿಬಿಟ್ಟು ಅದ್ರ ಬೆಲೆ ಹೋಯ್ತು ನೋಡು. ಸಿಟ್ಟಿನ ಬೆಲೆ ಹೋಯ್ತು, ಅದ್ರ ಜೊತೆಗೆ ನಿನ್ನ ಬೆಲೆನೂ ಹೋಯ್ತು, ನಿನ್ನ ಮಾನನೂ ಹೋಯ್ತು. ಶರಣರು ಸಹನಶೀಲರು. ಅವರ ಗಣಾಚಾರ ಪ್ರಯೋಗವನ್ನು, ವಚನಗಳನ್ನು ನಾಶ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಪ್ರಯೋಗ ಮಾಡಿದ್ರ ಹೊರತಾಗಿ ವಚನಗಳನ್ನು ನನ್ನ ಕೊಲ್ತಾರ ಅಂದ್ರೆ ಅವರು ಹೆದರಲಿಲ್ಲ. ಸಾವಿಗೆ ಯಾವತ್ತೂ ಹೆದರಲಿಲ್ಲ ನಮ್ಮ ಶರಣರು ಭಕ್ತರನ್ನು ತರಬೇತಿಗೊಳಿಸಿದ್ದು ಹೇಗಂದ್ರೆ ಸಾಯೋದು ಬಂದ್ರೆ ಸಾಯಿ, ರೋಗ ಬಂದ್ರೆ ಒದರು ಅಂತ ಹೇಳಿದರೆ ಹೊರತಾಗಿ ಸಾವು ಬರಲಾರ್ದಂಗೆ ನೋಡ್ಕೊ ಅಂತ ಯಾವತ್ತೂ ಹೇಳಲಿಲ್ಲ. ಅವಾಸ್ತವವಾದಿ ಸಿದ್ಧಾಂತಗಳನ್ನು ನಮ್ಮ ಶರಣರು ಕಲಿಸ್ಲಿಲ್ಲ. ಶರಣ ಹೆಂಗಿರ್ಬೇಕಪ್ಪ ಅಂದ್ರೆ ಕಾಮ ಇರಬೇಕು, ಆದ್ರೆ ಅದರ ದುರ್ಬಳಕೆ ಆಗದಂತೆ ಕಾಮವಿಲ್ಲ, ಕ್ರೋಧವಿಲ್ಲ, ಲೋಭವಿಲ್ಲ, ಮೋಹವಿಲ್ಲ, ಮದವಿಲ್ಲ, ಮತ್ಸರವಿಲ್ಲ, ಹಸಿವು, ತೃಷೆ, ವಿಷಯ ವ್ಯಸನ ವ್ಯಾಪ್ತಿಗಳೆಲ್ಲ, ಸಂಸಾರ ಬಂಧನ ಮುನ್ನಿಲ್ಲ, ಪುಣ್ಯವಿಲ್ಲ, ಪಾಪವಿಲ್ಲ, ಆಚಾರ ಅನಾಚಾರವೆಂಬುದಿಲ್ಲ, ಸದಾಚಾರ ಸಂಪೂರ್ಣ ಗುಹೇಶ್ವರ ನಿಮ್ಮ ಶರಣ. ಇದು ಅಲ್ಲಮನ ನಿಲುವು. ಆದರೆ ಬಸವಣ್ಣ ನಿಲುವು ಭಾಳ ವಿಚಿತ್ರವಾಗಿರುತ್ತೆ. ಒಲ್ಲೆನೆಂಬುದು ವೈರಾಗ್ಯ, ಒಲಿಯಲೆಂಬುದು ಕಾಯಗುಣ. ಯಾವ ವಸ್ತು ನಿನ್ನಲ್ಲಿ ಒಲ್ಲೆ ಅನ್ನಬೇಡ, ವೈರಾಗ್ಯದ ಮಾತುಗಳನ್ನು ಆಡಬೇಡ. ಯಾವ ವಸ್ತು ನಿನ್ನ ಪಾಲಿಗೆ ಬರ್ತದೆ ಅದನ್ನು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡು. ಅಂದರೆ ಥಾಟ್ ಪ್ರೊಸೆಸ್ ಹ್ಯಾಸ್ ಬಿನ್ ಶಿಫ್ಟೆಡ್ ಫ್ರಮ್ ಅಲ್ಲಮ ಟು ಬಸವಣ್ಣ ಇನ್ ಎ ಪ್ರಾಕ್ಟಿಕಲ್ ವೇ. ಅಲ್ಲಮ ಹೇಳೋದು ಅಲ್ಲಮನಂಥ ವ್ಯಕ್ತಿತ್ವ ಇದ್ದವ್ರಿಗೆ, ಮಹಾದೇವಿ ಅಕ್ಕನಂಥ ವ್ಯಕ್ತಿತ್ವ ಇದ್ದವ್ರಿಗೆ, ಚನ್ನಬಸವಣ್ಣನಂಥ ವ್ಯಕ್ತಿತ್ವ ಇದ್ದವ್ರಿಗೆ, ಅದರ ಲಕ್ಷದ ಮೇಲೆ 96,000 ಜನ ಸಹಜವಾಗಿ ಬದುಕನ್ನು ಈ ಸಂಸಾರವೆಂಬ ಭವಸಾಗರದಲ್ಲಿ ಇದ್ದು ಯಶಸ್ಸನ್ನು ಗಳಿಸ್ಬೇಕನ್ನೋರು. ಬಸವಣ್ಣನದು ಯಾವಾಗಲೂ ಪ್ರಾಕ್ಟಿಕಲ್, ವೆರಿ ವೆರಿ ಪ್ರಾಕ್ಟಿಕಲ್ ಫಿಲಾಸಫಿ, ನಾಟ್ ಎಟ್ ಆಲ್ ಇಂಪ್ರಾಕ್ಟಿಕಲ್ ಫಿಲಾಸಫಿ. ಸಹಜವಾಗಿರುವಂಥ ಸಿದ್ಧಾಂತ. ಸಂಸಾರವೆಂಬುದು ನರಕ, ಕಾಮವೆಂಬುದು ಕನಿಷ್ಠ ಅಂತ ಅನಬೇಡಿ. ನಿನ್ನ ದೇಹಕ್ಕೆ, ನಿನ್ನ ಮನಸ್ಸಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಟ್ಟುಕೋ ಅಂತ ಹೇಳಿದಂಥ ಬಸವಣ್ಣನ ಫಿಲಾಸಫಿಯನ್ನು ಅಲ್ಲಮ ಕೂಡ ಒಪ್ಕೊಳ್ತಾನೆ. ಹೌದು, ಜನಸಾಮಾನ್ಯರು ಬದುಕುವ ವಿಧಾನವನ್ನು ನಾವು ಹೇಳಬೇಕು. ಆದರೆ ಇವು ಅತಿಯಾದ್ರೆ, ಇವೇ ಗುಣಗಳು, ಇವೇ ನೆಗೆಟಿವ್ ಕ್ವಾಲಿಟೀಸ್ ಹೆಚ್ಚಾದ್ರೆ ಕಾಮ ಸತ್ಯವ ತಿಂದಿತ್ತು. ನಿನ್ನ ಕಾಮ, ಸುಳ್ಳು, ವ್ಯಭಿಚಾರ, ಬದುಕಿನ ಸತ್ಯ ನೋಡಿ. ಅದೇ ಟೋನ್, ಆಲೋಚನಾ ಕ್ರಮ, ಅಲ್ಲಮನ ಧ್ವನಿ ಬದಲೇ ಆಯ್ತು. ಯಾವಾಗ ಬಸವಣ್ಣನವರೊಂದಿಗೆ ಚರ್ಚೆ ಮಾಡಿದ ಮೇಲೆ, ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿದ ಮೇಲೆ, ಕಾಮ ಸತ್ಯವ ತಿಂದಿತ್ತು, ಕ್ರೋಧ ಜ್ಞಾನವ ತಿಂದಿತ್ತು. ನೋಡು, ದೀಸ್ ಪಾಸಿಟಿವ್ ಕ್ವಾಲಿಟೀಸ್ ವಿಲ್ ಬಿ ವ್ಯಾನಿಶ್ಡ್ ಬೈ ಯುವರ್ ನೆಗೆಟಿವ್ ಕ್ವಾಲಿಟೀಸ್. ಮನಸ್ಸಂದ್ರೇನು? ಬೇಕು ಬೇಡ, ಒಳ್ಳೆಯದು ಕೆಟ್ಟದು, ನೆಗೆಟಿವ್ ಪಾಸಿಟಿವ್. ಎದ್ದು ಕೂಡಲೇ ನಾನು ಎದ್ದೇಳೋ ಬೇಡ, ಶಿವಯೋಗ ಮಾಡ್ಕೊಳ್ಳೋ ಬೇಡ, ಧ್ಯಾನ ಮಾಡಲೋ ಬೇಡ, ಆಫೀಸ್ಗೆ ಹೋಗ್ಲೋ ಬೇಡ ಅಂತ ಬೇಕು ಬೇಡ ಅನ್ನೋ ಪ್ರಶ್ನೆ ಇರುತ್ತಲ್ಲಪ್ಪ. ನೀನು ಬೇಕು ಅನ್ನೋದರ ಪರವಾಗಿರು, ಬೇಡ ಅನ್ನೋದ್ರ ಪರವಾಗಿ ಇರಬೇಡ. ಆ ಮನಸ್ಸಿನ ನೆಗೆಟಿವ್ ಮತ್ತು ಪಾಸಿಟಿವ್ ಸಂಘರ್ಷದಲ್ಲಿ ನೀನು ಪಾಸಿಟಿವ್ನ ಆಯ್ಕೆ ಮಾಡ್ಕೊ. ಮತ್ತು ಅಲ್ಲಮ ಡೈಲ್ಯೂಟ್ ಆಗ್ತಾನೆ. ಸಾಮಾನ್ಯರಿಗೆ ಬೇಕಾ ಇದನ್ನು ಹೇಳ್ತೀನಿ. ಕಾಮ ಇರಲಿ, ನಿನ್ನ ಕಾಮ ನಿನ್ನ ಅಗತ್ಯಕ್ಕೆ ತಕ್ಕಷ್ಟು ಇರಬೇಕು, ಆದರೆ ಇಡೀ ನಿನ್ನ ಸತ್ಯವನ್ನು ನುಂಗಿ ಹಾಕಷ್ಟಿರಬಾರದು. ನಿನ್ನ ಕಾಮಪೂರ್ವಕಿಗೆ ಮದುವೆ ಆಗು, ಸಮಾಜದ ವ್ಯವಸ್ಥೆಯಲ್ಲಿ, ಸಮಾಜದ ಸಿದ್ಧಾಂತದಲ್ಲಿ ಮದುವೆ ಆಗು. ನಿನ್ನ ಕಾಮದ ತೃಷೆಯನ್ನು ಸಂಸಾರದ ಬಂಧನದಲ್ಲೇ ಅನುಭವಿಸು. ರಾಜ ಮಹಾರಾಜಗಳ ಹಾಗೆ ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ, ಅನಾಚಾರಗಳ ಮೂಲಕ ನಿನ್ನ ವ್ಯಕ್ತಿತ್ವವನ್ನು ನಾಶ ಮಾಡ್ಕೋಬೇಡ. ಅದಕ್ಕೆ ನೀನು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ನೀನು ಕಾಮವನ್ನು ನಿನ್ನ ಮಟ್ಟಿಗೆ, ಸತ್ಯವನ್ನು ನುಂಗು ಹಾಕದ ಹಾಗೆ, ಸತ್ಯವನ್ನು ತಿಂದು ಹಾಕದ ಹಾಗೆ ನೀನು ಕಾಮವನ್ನು ಅನುಭವಿಸು. ಸಿಟ್ಟು ಪ್ರೀವಿಯಸ್ ಲೈಟ್ ಹೊಡು.
ನೀವು ಅನುಭವ ಮಂಟಪದಲ್ಲಿ ಎಲ್ಲ ಯಾರಾದರೂ ಸಿಟ್ಟಿಗೆದ್ದು ಕೂಗಾಡಿದ್ದು ಒದರಾಡಿದ್ದು ಒಂದರ ದಾಖಲೆ ಇದೆಯಾ ಶಿವನ ಸಂಪಾದನದಲ್ಲಿ? ಬೇಡವಾದದ್ದನ್ನು ಹೇಳಿದರೂ ಕೂಡ, ವಾದ ವಿವಾದಗಳು ನಡೆದರೂ ಕೂಡ, ಯುವರ್ ಆರ್ಗ್ಯುಮೆಂಟ್ ಶುಡ್ ಬಿ ಇನ್ ಸಚ್ ಎ ವೇ ದ್ಯಾಟ್ ಇಟ್ ಶುಡ್ ನಾಟ್ ಇನ್ಕ್ರೀಸ್ ಯುವರ್ ಬ್ಲಡ್ ಪ್ರೆಷರ್, ಇಟ್ ಶುಡ್ ನಾಟ್ ಕ್ರಿಯೇಟ್ ದ ಸಿಚುವೇಶನ್ ಎನ್ವಿರಾನ್ಮೆಂಟ್ ವೆರಿ ಹಾಟ್. ಚರ್ಚೆ ಬೇರೆ, ಸಂವಾದ ಬೇರೆ, ಸಂಘರ್ಷ ಬೇರೆ. ಚರ್ಚೆ ಮತ್ತು ಸಂವಾದ ಜ್ಞಾನದ ಸಂವಾದಿಯಲ್ಲಿ ನಿಂತಿರ್ತದೆ. ನಾನು ಹೇಳಿದ್ದನ್ನು ಒಪ್ಕೋಬೇಕು, ಇಟ್ ಈಸ್ ಮೈ ಕಮಾಂಡ್ಮೆಂಟ್ ಅನ್ನೋದು ಸಿಟ್ಟಿನ ಮೇಲೆ ನಿಂತಿರ್ತದೆ. ಸಿಟ್ಟಿನಿಂದ ಹೇಳೋದಕ್ಕೂ, ಅಂದರೆ ಸಿಟ್ಟಿನಿಂದ ಹೇಳುವ ಪ್ರಜಾಪ್ರಭುತ್ವ ವಿರೋಧಿ ರಾಜ ನಿಲುವನ್ನು ಖಂಡಿಸಿ ಕೂಗಾಡಲಿಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಒಂದು ಗೆರೆ ಎಳೆದಿದ್ರು ಅಂದರೆ ಆ ಗೆರೆಯನ್ನು ಅಳಗಿಸ್ಲಿಕ್ಕೆ ಹೋಗ್ಬೇಡ, ಆ ಗೆರೆಯನ್ನು ಸಣ್ಣದು ಮಾಡಕ್ಕೆ ಹೋಗ್ಬೇಡ, ಅದರ ಪಕ್ಕದಲ್ಲಿ ಒಂದು ದೊಡ್ಡ ಗೆರೆ ಎಳಿ, ಮುಂಚೆ ಇದ್ದ ಗೆರೆ ತಾನೇ ಚಿಕ್ಕದಾಗ್ತದೆ. ಹಾಗೆ ನೆಗೆಟಿವ್ ಗುಣಗಳನ್ನು ಜಾಸ್ತಿ ಹೇಳಬೇಡ, ನೀ ಭಾಳ ಪಾಸಿಟಿವ್ ಹೇಳು, ಪಾಸಿಟಿವ್ ಆಗಿರು, ದೊಡ್ಡ ಗೆರೆ ಹೇಳಿ ಅದು ಸಣ್ಣದಾಗ್ತದೆ. ನಮ್ಮ ವಚನಗಳ ಮುಂದೆ ಗೀತೆ ಯಾವಾಗ ಸಣ್ಣದಾಗುತ್ತಂದ್ರೆ, ಭಗವದ್ಗೀತೆ ಬೋಧಿಸೋಕ್ಕಿಂತಲೂ ದೊಡ್ಡದನ್ನು ನೀ ಹೇಳಿದೆ ಅಂದ್ರೆ ಭಗವದ್ಗೀತೆಯನ್ನು ಓದಬೇಡ ಅಂತ ಹೇಳಬೇಡ, ಏನು ಓದ್ಬೇಕಂತ ಹೇಳು. ಅದು ಯಾಕೆ ಓದಬೇಡ ಅಂತ ಹೇಳು. ವಚನಗಳನ್ನು ಯಾಕೆ ಬರೀ ಓದಬೇಡ ಅಂದ್ರೆ ಕುತೂಹಲ ಜಾಸ್ತಿ ಆಗುತ್ತೆ, ನಾನು ಮತ್ತಿಷ್ಟು ಓದ್ತೀನಿ ಅಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ. ಗೆರೆಯನ್ನು ಅಳಗಿಸೋ ಕೆಲಸ ಮಾಡಬೇಡ. ಸಮಾಜದಲ್ಲಿ ವಿಚ್ಛೇದಕಾರಿ ಕೆಲಸವನ್ನು ಮಾಡ. ಪುಟ್ ಎ ಬಿಗ್ ಲೈನ್, ದ ಪ್ರೀವಿಯಸ್ ಲೈನ್ ಬಿಕಮ್ಸ್ ನ್ಯಾಚುರಲಿ ವೆರಿ ಸ್ಮಾಲ್. ಇದು ಶರಣರು ನಂಬಿದ ಸಿದ್ಧಾಂತ. ಇದು ಅವರು ಒಬ್ಬ ಮನುಷ್ಯ ಬದಲಿ ಆದ ಅಂದ್ರೆ, ಈಗ ನಾನು ಒಬ್ಬ ವ್ಯಕ್ತಿಯನ್ನು ಪರಿವರ್ತನೆ ಮಾಡ್ತೀನಿ ಅಂದ್ರೆ, ನಾನು ಹೇಳಿ ಪರಿವರ್ತನೆ ಮಾಡಿದ ಮೇಲೆ ವ್ಯಕ್ತಿ ಮತ್ತೆ ಯಾವತ್ತೂ ಹಳೆ ಚಾಳಿ ಕಲಿಬಾರದು, ಹಾದಿಯನ್ನು ತಪ್ಪಬಾರದು, ಗೊಂದಲಕ್ಕೆ ಬೀಳಬಾರದು, ಕಂಪೌಂಡಿನ ಮೇಲೆ ಕುಂದ್ರಬಾರದು. ಈ ಕಂಪೌಂಡ್ನಾರ ಬರಬೇಕು, ಆಚೆ ಕಂಪೌಂಡ್ನೆಲ್ಲರೂ ಇರಬೇಕು. ವರ್ತಮಾನವನ್ನಾದರೂ ಸ್ವೀಕಾರ ಮಾಡಬೇಕು, ಭೂತಕ್ಕಾದರೂ ಹೋಗಬೇಕು. ಭೂತ ಭವಿಷ್ಯದಲ್ಲಿ ನರಳಬಾರದು. ಆ ಭೂತ ಭವಿಷ್ಯದಲ್ಲಿ ನರಳದೇ ಇರುವಂತಹ ಸ್ಥಿತಿಯನ್ನು ನಮ್ಮ ಸಮಚಿತ್ತತೆ, ಸಮಚಿತ್ತ, ಸಮಭಾವ, ಸಮರ್ಪಣೆ, ಸಮಾಧಾನ, ಸಮಾಜವಾದ, ಸಮತಾವಾದ, ಸಂಕಷ್ಟ ನಿರಾಕರಣೆಯ ಬದುಕನ್ನು ನಮ್ಮ ಶರಣರು ಕಲಿಸಿಕೊಟ್ರು. ಅದಕ್ಕೆ ಸೈಕಾಲಜಿಯಲ್ಲಿ ಆಸಕ್ತಿ ಇರೋರು ಬರೀ ಮಾಡರ್ನ್ ಸೈಕಾಲಜಿ ಓದಿದ್ರೆ ಸಾಲಂಗಿಲ್ಲ. ಇಲ್ಲಿ ಹಾಗೆ ಭಿನ್ನ ಭಿನ್ನ ವ್ಯಕ್ತಿಯಲ್ಲಿರುವ ಅರ್ಹತೆಯನ್ನು ಗುರುತಿಸಿ ಅವ್ರಿಗೆ ಆ ಜವಾಬ್ದಾರಿ ಕೊಡೋದಿದೆಯಲ್ಲ, ದ್ಯಾಟ್ ಈಸ್ ದ ಗ್ರೇಟೆಸ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್. ಬಸವಣ್ಣ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಮ್ಯಾನೇಜರ್ ಟು ಮೇಂಟೈನ್ ದಿ ಹ್ಯೂಮನ್ ಸ್ಕಿಲ್ಸ್. ಹಡಪದ ಅಪ್ಪಣ್ಣ ವೃತ್ತಿಯಲ್ಲಿ ಹಡಪದನಾದರೂ ಕೂಡ ಜ್ಞಾನದಲ್ಲಿ ಎಷ್ಟು ದೊಡ್ಡವನಂದ್ರೆ, ಒಬ್ಬ ವ್ಯಕ್ತಿ ನೋಡಿದ್ರೆ ಸೈಕಾಲಜಿಕಲ್ ಅನಲೈಸಿಸ್ ಮಾಡ್ಲಿಕ್ಕೆ ಬರ್ತಿತ್ತಂತೆ. ಅಂದರೆ ಒಬ್ಬ ಶರಣ ಸಿಗ್ಮಂಡ್ ಫ್ರಾಯ್ಡ್ಗಿಂತಲೂ ದೊಡ್ಡ ಸೈಕಾಲಜಿಸ್ಟ್ ಆಗ್ತಾನಂದ್ರೆ ಎಂಥ ವಿಸ್ಮಯ. ಅವನಲ್ಲಿ ಆ ಸೈಕಾಲಜಿಕಲ್ ಗುಣ ಇದೆ ಅಂತ ಕಂಡು ಹಿಡಿಬೇಕಾದ್ರೆ ಬಸವಣ್ಣ ಎಷ್ಟು ಜಾಣ ಇರಬೇಕು. ನಮ್ಮಲ್ಲಿ ಕ್ಯಾಬಿನೆಟ್ ಹಂಚ್ತೀವಿ, ಜೀವನದಲ್ಲಿ ಹೊಲ ನೋಡದೇ ಇರೋಂಗ ಅಗ್ರಿಕಲ್ಚರ್ ಮಿನಿಸ್ಟರ್ ಮಾಡ್ತೀವಿ, ಒಂದು ದಿನ ಶಾಲೆ ಕಾಲೇಜುಗಳಿಗೆ ಹೋಗ್ಲಾರ್ದವನ್ನ ಶಿಕ್ಷಣ ಮಂತ್ರಿ ಮಾಡ್ತೀವಿ, ಮಹಾ ಅನಾರೋಗ್ಯ ಪೀಡಿತ ಮನುಷ್ಯನನ್ನು ಆರೋಗ್ಯ ಮಂತ್ರಿಯಾಗಿ ಮಾಡ್ತೀವಿ, 10 ರೂಪಾಯಿ ಕೊಟ್ಟರೆ ಎಣಸಾಕ್ ಬರಲಾರ್ದವನ್ನ ಹಣಕಾಸಿನ ಸಚಿವರನ್ನಾಗಿ ಮಾಡ್ತೀವಿ. ದಿಸ್ ಇಸ್ ಅವರ್ ಪೊಲಿಟಿಕಲ್ ಸಿಸ್ಟಮ್. ಆದರೆ ಯಾವ ವ್ಯಕ್ತಿಗೆ ಏನು ಗೊತ್ತಿದೆ ಅದೇ ಕೆಲಸವನ್ನು ಕೊಡಲೇಬೇಕು, ಅದೇ ಕೆಲಸವನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಲಿಕ್ಕೆ ಹಚ್ಚಬೇಕಂತ ಡಿಸೆಂಟ್ರಲೈಸ್ ವ್ಯವಸ್ಥೆಯಲ್ಲಿ ಅರ್ಥ ಮಾಡಿಕೊಂಡ ಏಕೈಕ ಮಹಾಜ್ಞಾನಿ ಅಂದರೆ ಬಸವಣ್ಣ. ಬೇರೆಯವರಾಗಿದ್ದರು ನಾನೇ ಅನುಭವ ಮಂಟಪದ ಅಧ್ಯಕ್ಷ ಅಕ್ಕಿನಿ ಅಂತಿದ್ರು, ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತಿದ್ರು, ನಾನೇ ಪ್ರವಚನೆ ಮಾಡ್ತೀನಿ, ನೀವು ಸುಮ್ಮನೆ ನಾನು ಫಾಲೋ ಮಾಡ್ರಿ ಅಂತಿದ್ರು. ಆದರೆ ಬಸವಣ್ಣ ಅರ್ಹತೆ ಇರುವವರಿಗೆ, ಯೋಗ್ಯತೆ ಇರುವವರಿಗೆ ಯೋಗ್ಯವಾದ ಕೆಲಸವನ್ನು ಕೊಡುವುದರ ಮೂಲಕವಾಗಿ, ಅದನ್ನು ಸರಿಸಮಾನವಾಗಿ ಹಂಚುವುದರ ಮೂಲಕವಾಗಿ ಒಂದು ಹೊಸ ವ್ಯವಸ್ಥೆಯನ್ನು ತಂದುಕೊಟ್ರು. ಅಲ್ಲಮ್ಮ ಮಹಾಜ್ಞಾನಿ, ಅವನು ಶೂನ್ಯ ಸಂಪಾದನೆ ಅಧ್ಯಕ್ಷನಾಗಲಿ. ಹಡಪದ ಅಪ್ಪಣ್ಣ ಮಹಾಜ್ಞಾನಿ, ವ್ಯಕ್ತಿಗಳ ವ್ಯಕ್ತಿತ್ವವನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇದೆ. ಅವರ ಅನುಭವ ಮಂಟಪದ ಹೊರಗಿದ್ದುಕೊಂಡು ಯಾರಾದರೂ ಶರಣರನ್ನು ಪರೀಕ್ಷೆ ಮಾಡುವಂಥ ಜವಾಬ್ದಾರಿ ಅಲ್ಲಿ ಹಡಪದ ಅಪ್ಪಣ್ಣನವರಿಗಿರಲಿ. ಎಲ್ಲವನ್ನ ಹೇಳಿದ್ದನ್ನು ಗ್ರಹಿಸಿ ನೋಟ್ ಮಾಡಿಕೊಳ್ಳುವಂಥ ಕೆಲಸ ಚನ್ನಬಸವಣ್ಣನಿಗೆ ಬರ್ತದೆ. ಚನ್ನಬಸವಣ್ಣ ಮಹಾಜ್ಞಾನಿ.
he should become the confidential record keeper of ಅನುಭವ ಮಂಟಪ. ಮನುಷ್ಯನ ಮನೋವಿಕಾರವನ್ನು ಸರಿಯಾಗಿ ಗ್ರಹಿಸಿ ಅದನ್ನು ವಚನಗಳ ಮೂಲಕ ವಿವರಿಸಿದ ತಾಕತ್ತು ಅಕ್ಕ ಮಹಾದೇವಿಗಿದೆ. ಅಕ್ಕ ಮಹಾದೇವಿ ಅಂಥ ವೈರಾಗ್ಯಣಿ ತನ್ನ ಅನುಭವದ ಆಧಾರದ ಮೇಲೆ ಹೇಳಲಿ ಅನ್ನುವಂಥ ಸ್ಥಾನವನ್ನು ಅಕ್ಕನಿಗೆ ಕಲ್ಪಿಸಿಕೊಟ್ರು. ದಾಸೋಹ ನಿಲಯ, ದಾಸೋಹ ಅನುಭವ ಮಂಟಪದ ದೊಡ್ಡ ಶಕ್ತಿಯಾಗಿತ್ತು. ಅಕ್ಕನಾಗಮ್ಮ ಮತ್ತು ನೀಲಾಂಬಿಕೆಗೆ ದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು. ದ ಗ್ರೇಟೆಸ್ಟ್ ಡಿಸೆಂಟ್ರಲೈಸೇಷನ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಆಫ್ ಬಸವ ಫಿಲಾಸಫಿ. ಯಾರು ಬಸವ ತತ್ವವನ್ನು ಹೇಳ್ತೀವಿ, ಯಾರು ಶರಣ ತತ್ವವನ್ನು ಹೇಳ್ತೀವಿ, ಯಾರು ಅನುಭವ ಮಂಟಪದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತೀವಿ, ನಮ್ಮ ಮನೆಯಲ್ಲಿ, ನಮ್ಮ ಮಠಗಳಲ್ಲಿ, ನಮ್ಮ ಧಾರ್ಮಿಕ ವ್ಯವಸ್ಥೆಯಲ್ಲಿ, ನಾವು ನಂಬಿದ ಸಿದ್ಧಾಂತಗಳಲ್ಲಿ ಡಿಸೆಂಟ್ರಲೈಸೇಷನ್ ಇಲ್ಲ. ಯಾವುದಾದ್ರೂ ವ್ಯಕ್ತಿ ನಾನು ಕೇಳಲಾರ್ದ ಏನು ಮಾಡಿಬಿಟ್ರೆ, ನಾನು ಕೇಳಲಾರ್ದ ಯಾಕೆ ಡಿಸಿಷನ್ ತೊಗೊಂಡು ನೀನು? ಬಸವಣ್ಣ ಯಾವತ್ತಾರ ಹಿಂಗೆ ಕೇಳಿದ್ರೆ ಅನುಭವ ಮಂಟಪ ಕಟ್ಲಿಕ್ಕಾಗ್ತಿತ್ತ? ಈ ಥರ ಡಿಕ್ಟೇಟರ್ಶಿಪ್ ಮನೋಧರ್ಮ ಇಟ್ಕೊಂಡಿದ್ರೆ ಬಸವಣ್ಣ 196,000 ಜನರ ಮನಸ್ಥಿತಿಯನ್ನು ಒಂದೇ ರೀತಿ ಇಡ್ಲಿಕ್ಕಾಗ್ತಿತ್ತ? ಇಫ್ ಯು ಆರ್ ಕ್ವಶನಿಂಗ್ ಸಮನ್ಸ್ ಪವರ್, ಅಧಿಕಾರ ಕೊಡೋನು ನೀನೆ, ಪ್ರಶ್ನೆ ಮಾಡೋನು ನೀನೇನಾದ್ರೆ ಇಟ್ ಹ್ಯಾಸ್ ನೋ ಎನಿ ವ್ಯಾಲ್ಯೂ. ಆ ಬದ್ಧತೆ ಇದೆಯಲ್ಲ, ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ಅವರನ್ನು ಆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಬಿಡೋ ಶಕ್ತಿ ಇದೆಯಲ್ಲ. ನೋಡಿ, ಜಗತ್ತಿನಲ್ಲಿ ಯಾರ್ಯಾರು ಗ್ರೇಟೆಸ್ಟ್ ಲೀಡರ್ಸ್ ಆಗಿದಾರಲ್ಲ, ಅವರು ಡಿಸೆಂಟ್ರಲೈಸೇಷನ್ನಲ್ಲಿ, ಡೆಮೋಕ್ರಸಿಯಲ್ಲಿ ನಂಬಿಕೆ ಇಟ್ಟವರು ಮಾತ್ರ ದೊಡ್ಡವರಾಗಿದ್ದಾರೆ. ಆಧುನಿಕ ದಿನಗಳಲ್ಲಿ ಗಾಂಧೀಜಿ ಬಹಳ ದೊಡ್ಡ ಮನುಷ್ಯ ಆಗಲಿಕ್ಕೆ ಕಾರಣ ಹಿ ಹ್ಯಾಸ್ ಡಿಸೆಂಟ್ರಲೈಸ್ ದ ಪವರ್. ಜಯಪ್ರಕಾಶ್ ನಾರಾಯಣರು 70ರ ದಶಕದಲ್ಲಿ ಹೋರಾಟ ಮಾಡಿದ್ರು, ಎಂದೂ ಅವರು ಪ್ರಧಾನಿ ಆಗಬೇಕಂತ ಬಯಸ್ತಿಲ್ಲ. ಪ್ರಜಾಪ್ರಭುತ್ವ ಹೆಸರಿನಲ್ಲಿ ನಡೆಯುವ ಅರಾಜಕತೆ, ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಬಂದಂತ ತುರ್ತು ಪರಿಸ್ಥಿತಿಯನ್ನ ಒದ್ದೋಡಿಸಬೇಕಾಗಿತ್ತು. ಹಿ ವಾಸ್ ಎ ಸ್ಟೇಟ್ಸ್ ಮ್ಯಾನ್. ಹಿ ಡಿಸೆಂಟ್ರಲೈಸಸ್ ದಿ ಮೂವ್ಮೆಂಟ್ ಹೋಲ್ ಇಂಡಿಯಾ. ಆದರೆ ಯಾವ ವ್ಯಕ್ತಿ ನಾಯಕತ್ವದ ಮುಂಚೂಣಿ ವಹಿಸ್ತಾನೆ, ನನಗೆ ಅಧಿಕಾರ ಇರಲಿ ಅಂತ ಬಯಸ್ತಾನೆ, ಆ ಹೋರಾಟ ವಿಫಲ ಆಗ್ತದೆ. ಜಗತ್ತಿನಲ್ಲಿ ಯಾಕೆ ಬಸವ ಫಿಲಾಸಫಿ ವಿಫಲ ಆಗಲಿಲ್ಲ ಅಂದರೆ, ಬಸವಣ್ಣ ಎಲ್ಲ ನಾನಾ ಆಗ್ಬೇಕಂತ ಬಯಸ್ತಿಲ್ಲ. ಎಲ್ಲ ಶರಣರಿಗೂ ಅವರವರ ಅರ್ಹತೆ ಮೇಲೆ, ಆಧಾರದ ಮೇಲೆ ಕೆಲಸಗಳನ್ನು ಕೊಡುವುದರ ಜೊತೆಗೆ ಅವರ ಅರ್ಹತೆಯ ಆಧಾರದ ಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟ. ಮೊದಲ ಕೆಲಸ ಮಾಡೋಕ್ಕೆ ಕೊಡೋದು, ನಾವು ಕೆಲಸ ಕೊಡ್ತೀವಿ, ನೀ ಏನು ಹೇಳಬೇಡ ನನಗೆಲ್ಲ ಗೊತ್ತೈತೆ ನೀ ಹೇಳಬೇಡ ನನಗೆಲ್ಲ ಗೊತ್ತೈತೆ ಅನ್ನೋನು ಯಾವತ್ತೂ ಲೀಡರ್ ಆಗೋದಿಲ್ಲ. ನನ್ನ ಕೇಳಿ ಮಾಡೋನೋನು ಯಾವತ್ತೂ ಲೀಡರ್ ಆಗೋದಿಲ್ಲ. ನಾನು ಹೇಳ್ದಂಗೆ ಕೇಳೋನೋನು ಯಾವತ್ತೂ ಲೀಡರ್ ಆಗೋದಿಲ್ಲ. ಯಾರು ಪರರ ಶಕ್ತಿಯ ಮೇಲೆ, ಪರರ ಯೋಗ್ಯತೆಯ ಮೇಲೆ ನಂಬಿಕೆಯನ್ನಿಡ್ತಾರೆ ಅವನೇ ನಿಜವಾದ ಮಹಾಜ್ಞಾನಿ. ಬಸವ ಈಸ್ ದ ರಿಯಲ್ ಕೀನ್ ಅಬ್ಸರ್ವರ್ ಆಫ್ ಹ್ಯೂಮನ್ ಸೈಕಾಲಜಿ. ಮನುಷ್ಯನಲ್ಲಿರುವಂಥ ಮತ್ತು ಅರಿಷಡ್ ವರ್ಗಗಳನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಹೇಳಿದ ಹೊರತಾಗಿ ಸಂಪೂರ್ಣ ಬಿಡ್ಲಿಕ್ಕೆ ಹೇಳಲಿಲ್ಲ. ನಿಯಂತ್ರಣ ಬೇರೆ, ಬಿಡು ಅನ್ನೋದು ಬೇರೆ. ಹಿ ಹ್ಯಾಸ್ ಗವರ್ನ್ಡ್ ಅಂಡ್ ಗೈಡೆಡ್ ಟು ಕಂಟ್ರೋಲ್ ಆಲ್ ಯುವರ್ ನೆಗೆಟಿವ್ ಎಮೋಷನ್ಸ್. ನೆಗೆಟಿವ್ ಎಮೋಷನ್ಸನ್ನು ನಿಯಂತ್ರಣ ಮಾಡು ಅಂದ್ರೆ ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಾಡುವ ವಿಧಾನವನ್ನು ಹೇಳಬೇಕು. ಮೈ ಮುರಿದು ಕೆಲಸ ಮಾಡು, ನಿನ್ನ ನೆಗೆಟಿವ್ ಥಾಟ್ಸ್ ಕಡಿಮೆ ಆಗ್ತಾವೆ. ಸಂಗ್ರಹ ಬುದ್ಧಿಯನ್ನು ಬಿಟ್ಟು ಹಂಚಿ ತಿನ್ನು, ದುರಾಸೆ ಕಡಿಮೆ ಆಗುತ್ತೆ. ಕಾಲಿಲ್ಲದವನನ್ನು ನೋಡು, ನಡಿಗೆಯ ಮಹತ್ವ ಗೊತ್ತಾಗುತ್ತೆ. ಕಣ್ಣಿಲ್ಲದವನನ್ನು ನೋಡು, ದೃಷ್ಟಿಯ ಮಹತ್ವ ಗೊತ್ತಾಗುತ್ತೆ. ಮೂಕನನ್ನು ನೋಡು, ಮಾತಿನ ಮಹತ್ವ ಗೊತ್ತಾಗುತ್ತೆ. ಕಿವುಡನನ್ನು ನೋಡು, ಲಿಸನಿಂಗ್ ಮಹತ್ವ ಗೊತ್ತಾಗುತ್ತೆ. ನೀನು ಅವರನ್ನು ನೋಡಿ ಕಲಿಬೇಕು ಹೊರತಾಗಿ ಬೇಕಾಬಿಟ್ಟಿಯಾಗಿ ವರ್ತಿಸೋದಲ್ಲ. ಮೂಕನನ್ನು ನೋಡಿದಾಗ ನಿನಗೆ ಮಾತಿನ ಮಹತ್ವ ಗೊತ್ತಾಗುತ್ತೆ. ನನಗೆ ಬಾಯಿ ಐತೆ ಅಂತ ತಿಳ್ಕೊಂಡು, ನಾಲಿಗಿದೆ ಅಂತ ತಿಳ್ಕೊಂಡು ಮತ್ತೊಬ್ಬರನ್ನ ನೋಯಿಸಬೇಡ ಅನ್ನುವಂತ ಹೇಳಿದ ಏಕೈಕ ಫಿಲಾಸಫಿ. ದಿಸ್ ದ ಓನ್ಲಿ ರಿಲಿಜನ್. ನಿನ್ನ ಕ್ರೋಧ, ನಿನ್ನ ಜ್ಞಾನವನ್ನು ತಿನ್ನು ಎಷ್ಟು ಶಾಣೆ ಇದ್ರೇನು ನೀನು, ಇಫ್ ಯು ಆರ್ ಅನ್ನೆಸೆಸರಿಲಿ ಶೌಟಿಂಗ್. ಇದನ್ನೇ ನಾನು ಮ್ಯಾನೇಜ್ಮೆಂಟ್ ಸ್ಕಿಲ್ ಆ್ಯಂಡ್ ಮ್ಯಾನೇಜರಿಯಲ್ ಸ್ಕಿಲ್ ಅಂತ ಕರಿತೇನೆ. ಒಬ್ಬ ಬಾಸ್, ಕಂಪನಿಯ ಮುಖ್ಯಸ್ಥ ಇನ್ನೊಬ್ಬ ವ್ಯಕ್ತಿ ತಪ್ಪು ಮಾಡ್ದ ಅಂತ ಗೊತ್ತಾದಾಗ ಅದಕ್ಕೆ ಪೂರಕವಾಗಿರುವ ಶಿಕ್ಷೆಯನ್ನೇ ಕೊಡಬೇಕು ಹೊರತಾಗಿ, ತಿಳಿಸಿ ಹೇಳುವಂಥ ವ್ಯವಸ್ಥೆಯನ್ನು ಕೊಡಬೇಕು ಹೊರತಾಗಿ 4 ಜನರ ಮಧ್ಯೆ ಅವಮಾನ ಮಾಡಿ ಕೂಗಾಡಿಬಿಟ್ರೆ ಅದು ನಿನ್ನ ಜ್ಞಾನವನ್ನು ತಿಂದಿತ್ತು. ಆ್ಯಂಗರ್,
ದುರ್ಯೋಧನನ ಪಾತ್ರ ಹಾಳಾಗಿದ್ದೇ ಅವನ ವಿನಾಶವೇ ಅವನ ಮುಂಗೋಪದಿಂದ. ಮಹಾಭಾರತದ ದುರ್ಯೋಧನ ಮೂರ್ಖ ಕಿಂಗ್ಲಿಯರ್, ಶೇಕ್ಸ್ಪಿಯರ್ ಬರೆದ ಕಿಂಗ್ಲಿಯರ್, ಆಮೇಲೆ ಬಹಳ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿರುವಂತಹ ಮ್ಯಾಕ್ಬೆತ್. ಸಿ ಆಲ್ ನೆಗೆಟಿವ್ ಕ್ವಾಲಿಟೀಸ್ ಆಫ್ ಎ ಮ್ಯಾನ್. ಇದನ್ನು ಬಿಟ್ಟು ಯಾರು ಜಗತ್ತಿನಲ್ಲಿ ಇತಿಹಾಸವನ್ನು ಹೇಳಿಲ್ಲ, ಯಾರು ಸೈಕಾಲಜಿಯನ್ನು ಹೇಳಿಲ್ಲ. ಆದರೆ ಅವರೆಲ್ಲರೂ ಹಿಂಗೆ ಈ ರೀತಿ ಕೆಟ್ಟವ್ರು ಇರ್ತಾರಂತ ಹೇಳಿದ್ರು. ಅವರೆಲ್ಲ ಕೆಟ್ಟವ್ರನ್ನ ತೋರಿಸಿದ್ರು. ಪ್ರಾಬ್ಲಮ್ ಏನಂದ್ರೆ ಸಜೆಷನ್ಸ್ ಹೇಳಲಿಲ್ಲ. ಕೃಷ್ಣ ಹೇಳುವಂಥ ಸಜೆಷನ್ ಯುದ್ಧ ಮಾಡು ಕೊಲ್ಲು ಅನ್ನೋದು ಸಜೆಷನ್ ಅಲ್ಲ. ಎದುರಿಗಿರೋ ವ್ಯಕ್ತಿಯ ಅಹಂಕಾರವನ್ನು ಕಡಿಮೆ ಮಾಡಿಬಿಟ್ಟಿದ್ರೆ ಅದು ಒಳ್ಳೆ ಸಜೆಷನ್ ಆಗ್ತಿತ್ತು. ಕೆಟ್ಟವ್ರನ್ನ ಎಷ್ಟು ಜನರನ್ನ ಕೊಲ್ತಾ ಹೋಗ್ತೀರಿ ನೀವು ಹಾಗೆ ಎಲ್ಲರನ್ನ ಕೊಂದೇ ಸಮಾಜವನ್ನು ಪರಿವರ್ತನೆ ಮಾಡಿದ್ರೆ ನೀವು ಒಬ್ಬ ದೊಡ್ಡ ಕೊಲೆಗಡಕ ಆಗ್ತೀರಿ. ಬಸವಣ್ಣ ಡಿಡ್ ನಾಟ್ ವಾಂಟ್ ಟು ಬಿಕಮ್ ಸಚ್ ಎ ಮರ್ಡರರ್. ಬಸವಣ್ಣನಿಗೆ ಅಂಥ ಒಬ್ಬ ಕೊಲೆಗಾರನಾಗುವಂಥ ಮನಸ್ಸಿರಲಿಲ್ಲ. ಅದಕ್ಕೆ ನಮ್ಮ ಪಾಪ ಕೆಲವು ಬಸವ ಭಕ್ತರು ಕೃಷ್ಣನನ್ನು ದ್ವೇಷ ಮಾಡ್ತಾರೆ, ಭಗವದ್ಗೀತೆಯನ್ನು ದ್ವೇಷ ಮಾಡ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ವಿ ಫಾರ್ಗೆಟ್ ಟು ಅಂಡರ್ಸ್ಟ್ಯಾಂಡ್ ದ ಟೈಮ್ ಆಫ್ ಮಹಾಭಾರತ. ಈಗ ಆ ವರ್ತಮಾನದಲ್ಲಿ ನಮಗೆ ಡೆಮೋಕ್ರಸಿ ಇದೆ, ಅನುಭವ ಮಂಟಪ. ಈಗ ನಮ್ಮ ಸಂವಿಧಾನವೇ ಭಾಳ ದೊಡ್ಡ ಅನುಭವ ಮಂಟಪ. ನಮ್ಮ ಸಂವಿಧಾನದ ಪ್ರಕಾರವಾಗಿ ನಡ್ಕೊಂಡ್ಬಿಡೋಣ ಸಾಕು. ಜಾತ್ಯತೀತ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಆಯ್ಕೆಗೊಂಡ ವ್ಯವಸ್ಥೆಯಲ್ಲಿ ನಂಬಿಕಿಟ್ರೆ ಸಾಕಲ್ಲ. ಸ್ತ್ರೀ ಶಿಕ್ಷಣ, ಸ್ತ್ರೀ ಸ್ವಾತಂತ್ರ್ಯವನ್ನು ಕೊಟ್ಟರು ಸಾಕಲ್ಲ. ಮತ್ತೆ ಹಿಂಗಿದ್ದಾಗ ನಾವು ಇರುವ ಕಾನೂನನ್ನು ಒಪ್ಪದೆ ಇಲ್ಲದಿರುವುದನ್ನು ಹುಡುಕುವಂತ ತುಡಿತ ಯಾಕೆ ಅಂತ. ಲೋಭ ಧರ್ಮವ ತಿಂದಿತ್ತು. ಲೋಭ ಅಂದ್ರೆ ನನಗೆ ಬೇಕು, ನೀನು ಯಾವುದನ್ನ ಬದುಕಿನ ಧರ್ಮ ಅಂತ ತಿಳ್ಕೊಂಡೆಲ್ಲ. ಬಸವಣ್ಣನ ಬದುಕಿನ ಧರ್ಮ ಏನು? ದಯವೇ ಧರ್ಮದ ಮೂಲವಯ್ಯ. ನೋಡ್ರಿ, ಅದು ಮೂಲ ಇದು ಮೂಲ, ನೋ ಕನ್ಫ್ಯೂಷನ್, ವೆರಿ ಕ್ರಿಸ್ಟಲ್ ಕ್ಲಿಯರ್. ದಯೆ ಇದ್ರೆ ನಿನ್ನ ಹಂಗ ಇನ್ನೊಬ್ರು ಅಂತ ತಿಳ್ಕೊಂಡ್ರೆ ಅಷ್ಟು ಸಾಕು. ಮೋಹ ವಿರಕ್ತಿಯ ತಿಂದಿತ್ತು, ಮದ ಭಕ್ತಿಯ ತಿಂದಿತ್ತು, ಮತ್ಸರ ಯುಕ್ತಿಯ ತಿಂದಿತ್ತು. ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವೆಂಬ ಅರಿಷಡ್ವರ್ಗಗಳಿವು ನಿಮ್ಮ ನೈದಲರಿಯದೆ ಈ ಸತ್ಯ ಜ್ಞಾನ ಧರ್ಮ ವಿರಕ್ತಿ ಭಕ್ತಿ ಯುಕ್ತಿಗಳೆಂಬ ಸದ್ವರ್ತನೆಯ ದುರ್ವರ್ತನೆ ಎಂಬರಿ ಷಡ್ವರ್ಗಗಳೆಂಬ ನಾಡ ನಾಯಿಗಳ ತಿಂದವು. ನೋಡಿ, ಭಾಳ ಚಂದ ಹೇಳ್ತಾನೆ. ನಾವು 20 ಪುಸ್ತಕಗಳನ್ನ ಓದಿ ಹೌ ಟು ಕಂಟ್ರೋಲ್ ನೆಗೆಟಿವ್ ಕ್ವಾಲಿಟೀಸ್, ಹೌ ಟು ಡಿಫೈನ್ ನೆಗೆಟಿವ್ ಕ್ವಾಲಿಟೀಸ್, ಹೌ ಟು ಟ್ರಾನ್ಸ್ಫಾರ್ಮ್ ನೆಗೆಟಿವ್ ಕ್ವಾಲಿಟೀಸ್ ಇಂಟು ಪಾಸಿಟಿವ್ ಕ್ವಾಲಿಟೀಸ್ ಅಂತ ತಲೆ ಹೊಡ್ಕೊಳ್ತೀವಿ. ಇಷ್ಟು ದೊಡ್ಡ ಗ್ರಂಥಗಳನ್ನು ಓದ್ತೀವಿ. ಒಂದೇ ಒಂದು ವಚನದಲ್ಲಿ ಹೇಳಿ ಇಷ್ಟಪ್ಪ ಜೀವನ ಅಂದರೆ. ಬದುಕನ್ನು, ಸಿದ್ಧಾಂತವನ್ನು ಸರಳೀಕರಿಸುವ ಬಗೆ, ಆಡು ಭಾಷೆಯಲ್ಲಿ, ಸರಳ ಭಾಷೆಯಲ್ಲಿ, ಜನಸಾಮಾನ್ಯರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಮಾತಾಡೋದೇ ಜಾಣತನ. ಬಹಳ ಜನ ಟಾಪ್ ಸ್ಪೀಕರ್ಸ್ ಅಂದ್ರೆ ಏನು ತಿಳ್ಕೊಂಡಾರಂತಂದ್ರೆ, ಜನರಿಗೆ ಅರ್ಥವಾಗದ, ಜನರಿಗೆ ಕಮ್ಯುನಿಕೇಟ್ ಆಗದಂತಹ, ಸಾಮಾನ್ಯರಿಗೆ ತಿಳಿಯಲಾಗದಂತಹ ಭಾಷೆಯಲ್ಲಿ ಮಾತಾಡೋದೇ ಬಹಳ ಜಾಣತನ. ದ ಪರ್ಪಸ್ ಆಫ್ ಸ್ಪೀಕಿಂಗ್ ಈಸ್ ಟು ಕಮ್ಯುನಿಕೇಟ್ ವಿತ್ ಅದರ್ಸ್. Purpose of your knowledge is to reach others. Purpose of your life is to keep others happy. ಕೆಲವೊಬ್ರು ಹೇಳ್ತಾರೆ, ಅವ್ರು ಹೆಂಗೆ ಮಾತಾಡಿದ್ರು, ಭಾಳ ಅದ್ಭುತ ಮಾತಾಡಿದ್ರಿ. ಎಷ್ಟು ಅದ್ಭುತ ಮಾತಾಡಿದ್ರು ಅಂದ್ರೆ ಅಷ್ಟು ಅದ್ಭುತ ಮಾತಾಡೋರು ನನ್ನ ಜೀವನದೊಳಗೆ ನಾನು ನೋಡೇ ಇಲ್ಲ. ಅವರೊಬ್ಬ ಮಹಾಜ್ಞಾನಿ. ಆಯ್ತು, ಏನು ಮಾತಾಡಿದ್ರು? ಆದ್ರೆ ನನ್ನಂಥವಂಗೆ ತಿಳಿಯಂಗೆ ಏನೂ ಮಾತಾಡಲಿಲ್ಲ ಬಿಡ್ರಿ. ಅವರು ಏನು ಮಾತಾಡಿದ್ರಂದ್ರೆ ಏನೂ ತಿಳಿಲಿಲ್ಲ ನೋಡ್ರಿ. ಇದು ಮಹಾಜಾಣರ ಕುರಿತಾಗಿ ಅಷ್ಟೇ ಮಹಾಜಾಣರು ಕೊಡುವ ಮಹಾಜಾಣ ಉತ್ತರ. ಆದರೆ ಇಂಥ ಮಹಾಜಾಣತನದ ಮಂಗನಾಟವನ್ನು ನಮ್ಮ ಶರಣರು ಮಾಡಲಿಲ್ಲ. ಬಹಳ ದೊಡ್ಡ ಗಂಭೀರವಾದ ಫಿಲಾಸಫಿಯನ್ನು ಸರಳವಾಗಿ ಹೇಳಬೇಕು, ಬಹಳ ಕಠಿಣವಾದ ಸಂದರ್ಭವನ್ನು ಸರಳವಾಗಿ ವಿವರಿಸಬೇಕು. ಆಲಿಸುವಂತೆ ಮಾತನಾಡುವುದು, ಆಲಿಸುವಂತೆ ಮಾತನಾಡುವುದನ್ನು ಶರಣರು ಕಲಿಸಿದರು. ನಾನು ಮಾತಾಡಿದ್ರೆ ನೀವು ಕೇಳಬೇಕು. ನೀವು ಹೇಗೆ ಕೇಳಬೇಕಂದ್ರೆ ನಾನು ಮಾತಾಡೋ ಹಂಗೆ ಕೇಳಬೇಕು. ನಾನು ಹೇಗೆ ಮಾತಾಡ್ಬೇಕಂದ್ರೆ ನೀವು ಕೇಳೋ ಹಂಗೆ ಮಾತಾಡಬೇಕು.
ದಿಸ್ ಇಸ್ ದಿ ಬಾಂಡೇಜ್. ದಿಸ್ ಈಸ್ ದ ಸ್ಟ್ರಾಂಗ್ ಕಮ್ಯುನಿಕೇಶನ್ ಸ್ಕಿಲ್ ಆಫ್ ಎ ಮ್ಯಾನ್. ಅಂಥ ಒಂದು ಸಂವಹನ ಸಂಮೋಹಿನಿ ಶಕ್ತಿ ಶರಣರಿಗಿತ್ತು. ತಿಳಿಯೋ ಹಂಗೆ ಮಾತಾಡಿದ್ರೆ ಕೇಳ್ತಾರೆ, ತಿಳಿಯೋ ಭಾಷೆಯಲ್ಲಿ ಮಾತಾಡಿದ್ರೆ ಕೇಳ್ತಾರೆ. ಮದುವೆಯಲ್ಲಿ ಮಂತ್ರ ಹೇಳ್ತಾರೆ, ಸಂಸ್ಕೃತದಲ್ಲಿ ಹೇಳ್ತಾರೆ, ಆ ಗಂಡಿಗೂ ತಿಳಿಯಂಗಿಲ್ಲ, ಹೆಂಡತಿಗೂ ತಿಳಿಯಲ್ಲ. ಮತ್ತು ಉಪದೇಶ ಎಲ್ಲ ಅವ್ರಿಗೇ ಇರುತ್ತೆ. ಮತ್ತು ನೀವು ಅವರಿಗೆ ತಿಳಿಯೋ ಭಾಷೆಯಲ್ಲಿ ಉಪದೇಶ ಮಾಡದೆ ಹೋದ್ರೆ ಪ್ರಯೋಜನ ಏನು? ತಿಳಿಯೋ ಭಾಷೆಯಲ್ಲಿ ಹೇಳ್ರು ಅನ್ನೋ ಕಾರಣಕ್ಕೆ ಸಂಸ್ಕೃತದ ದಬ್ಬಾಳಿಕೆಯನ್ನು ದೂರ ನೂಕಿ ಕನ್ನಡವಂತಂದ್ರು. ಬಹಳ ಜನ ಏನು ತಿಳ್ಕೊಂಡಿದ್ದಾರೆ, ಸಂಸ್ಕೃತದಲ್ಲಿ ಮಾತಾಡದ ಹೋದ್ರೆ, ಇಂಗ್ಲಿಷ್ನಲ್ಲಿ ಮಾತಾಡದ ಹೋದ್ರೆ ಅಜ್ಞಾನಿ ಅಂತ ತಿಳ್ಕೊಂಡ. ಜನರಿಗೆ ತಿಳಿಯುವ, ಎದುರಿಗಿರುವ ವ್ಯಕ್ತಿಗೆ ತಿಳಿಯುವ ಭಾಷೆಯಲ್ಲಿ ಯಾರು ಮಾತಾಡ್ತಾರೆ ಅವನೇ ನಿಜವಾದ ಜ್ಞಾನಿ. ತಲೆ ಮೇಲೆ ಎಬೋ ಹೆಡ್ ಹೋಗಂಗೆ ಮಾತಾಡೋದಲ್ಲ. ವಾಟ್ ಈಸ್ ದ ಯೂಸ್ ಆಫ್ ದಟ್ ಕಮ್ಯುನಿಕೇಶನ್? ತಿಳಿಯಲಾರದು ದೊಡ್ಡ ದೊಡ್ಡ ಶಬ್ದಗಳನ್ನು ಜನರ ತಲೆ ಮೇಲೆ ಹೊರಿಸಿದ್ರೆ ಶಬ್ದ ಮಾಧುರ್ಯ ಆಗಂಗಿಲ್ಲ, ಶಬ್ದ ಸೂತಕವಾಗ್ತದೆ. ವಿ ಆರ್ ದ ಕಿಲ್ಲರ್ ಆಫ್ ವರ್ಡ್ಸ್. ವಿ ಶುಡ್ ಬಿ ಕ್ರಿಯೇಟರ್ಸ್ ಆಫ್ ದ ವರ್ಡ್ಸ್. ಹಾಗಾದರೆ ಎರಡೇ ಎರಡು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಟೂ ಥಿಂಗ್ಸ್, ಸೈಕಾಲಜಿಕಲಿ, ಎಮೋಷ್ನಲಿ. ಅಷ್ಟಮದಗಳು ಅಂದರೆ ಯಾವುದು? ವಾಟ್ ಆರ್ ದ ನೆಗೆಟಿವ್ ಕ್ವಾಲಿಟೀಸ್? ಅರಿಷಡ್ ವರ್ಗಗಳು ಅಂದರೆ ಯಾವುದು? ಇಟ್ಸ್ ಆಲ್. ಇದರಲ್ಲಿ ಯಾವುದು ನಿನ್ನಲ್ಲಿ ಹೆಚ್ಚಿದೆ, ಯಾಕೆ ಹೆಚ್ಚಿದೆ? ಬಸವಣ್ಣ ಹೇಳಿದ್ದಿಷ್ಟೇ. ಅಲ್ಲಮನ ಜಜ್ಮೆಂಟ್ ಇದು. ಬಸವಣ್ಣ ತುಂಬ ಅವ್ರ ವಚನಗಳಲ್ಲೂ ಭಾಳ ಅದ್ಭುತವಾಗಿ ಇಂಟರ್ಪ್ರಿಟ್ ಮಾಡ್ತಾರೆ. ನೀನು ಬಹಳ ದೊಡ್ಡ ಫಸ್ಟ್ ಬೇಸಿಕ್ ಡಿಫೆಕ್ಟ್ ಆಫ್ ಹ್ಯೂಮನ್ ಸೈಕಾಲಜಿ. ಈವನ್ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ, ಸರ್ಕಾರಿ ವ್ಯವಸ್ಥೆಯಲ್ಲಿ, ನಿಮ್ಮ ಕಚೇರಿಗಳಲ್ಲಿ ಹಾಳಾಗ್ಲಿಕ್ಕೆ ಕಾರಣ ಏನಂತಂದ್ರೆ ಬೇಸಿಕ್ ಇವಿಲ್ ಕ್ವಾಲಿಟಿ ಆಫ್ ಎ ಮ್ಯಾನ್ ಈಸ್ ಕ್ಯಾಸ್ಟ್ ಸಿಸ್ಟಮ್, ಜಾತಿ ವ್ಯವಸ್ಥೆ. ಈ ಅಷ್ಟಮದಗಳಲ್ಲಿ ಮೊದಲನೇ ಮದ, ನಾನು ಬಹಳ ಶ್ರೇಷ್ಠ ಕುಲದವನು. ನಿಜವಾದ ಧರ್ಮ ಶ್ರೇಷ್ಠ ಕುಲ ಅಂದರೆ ಏನು ಅಂದ್ರೆ, ಯಾರು ಸಹನಶೀಲ ಗುಣವನ್ನು ಕಲ್ತಿರ್ತಾನೆ ಅವನು ಶ್ರೇಷ್ಠ. ಯಾವುದೋ ಒಂದು ಮೇಲ್ಜಾತಿಯಲ್ಲಿ ಹುಟ್ಟಿದ ಅಂತ ಶ್ರೇಷ್ಠ ಅಲ್ಲ. ಆ ಮೇಲ್ಜಾತಿಯಲ್ಲಿ ಹುಟ್ಟಿದ್ದೇ ನಿನ್ನ ದೊಡ್ಡ ಭಾಳ ಮೆರಿಟ್ ಅಂತ ತಿಳ್ಕೊಂಡ್ರೆ ನಿನ್ನಂಥ ಮೂರ್ಖನೇ ಯಾರಲ್ಲ. ಯು ಆರ್ ದ ಫೂಲ್ ಆನ್ ದ ಅರ್ತ್ ದಟ್ ಯು ಆರ್ ಡಿಫೈನಿಂಗ್ ಯುವರ್ ಪರ್ಸನಾಲಿಟಿ ಆನ್ ದ ಬೇಸಿಸ್ ಆಫ್ ಯುವರ್ ಕ್ಯಾಸ್ಟ್. ಕುಲಮದ, ಛಲ. ಛಲ ಅಂದ್ರೆ ಏನು? ಶರಣರ ಛಲ ಅಲ್ಲ, ಅಡಾಲ್ಫ್ ಹಿಟ್ಲರ್ನ ಛಲ. ಕ್ರೌರ್ಯದಿಂದ, ಹಿಂಸೆಯಿಂದ, ಕೊಲೆಯಿಂದ, ದಬ್ಬಾಳಿಕೆಯಿಂದ, ದೌರ್ಜನ್ಯದಿಂದ, ಆಕ್ರಮಣಕಾರಿ ಮನೋಭಾವನೆಯಿಂದ ಜಗತ್ತನ್ನು ಗೆಲ್ತೀನಿ ಅಂತ ಹೊರಟ್ನಲ್ಲ ಮಹಾ ಹೇತ್ಲಾಂಡಿ, ಪೊಕ್ಕಲು, ಹಿಟ್ಲರ್, ಅವನ ಛಲ ಅಲ್ಲ. ಛಲ ಶುಡ್ ಬಿ ಯೂಸ್ಡ್ ಇನ್ ಎ ಪಾಸಿಟಿವ್ ಮ್ಯಾನರ್. ಮತ್ತೆ ಕೆಲವರಿಗೆ ನಾನು ಮೊನ್ನೆ ಹೇಳಿದ್ದೆ, ಕ್ಲಾಸ್ ಡಿಸ್ಟಿಂಕ್ಷನ್, ರೇಸ್ ಡಿಸ್ಟಿಂಕ್ಷನ್, ಹಾಗೆ ಜೆಂಡರ್ ಡಿಸ್ಟಿಂಕ್ಷನ್, ಈ ಮೂರು ಪ್ರಬಲ ಡಿಸ್ಟಿಂಕ್ಷನ್ನಲ್ಲಿ ಮನುಷ್ಯನ ನೆಗೆಟಿವಿಟಿ ಹೇಗೆ ಎನರ್ಜಿ ಆಗ್ತದೆ. ಇದನ್ನೇನು ಮಾಡರ್ನ್ ಸೈನ್ಸ್ನಲ್ಲಿ ನಾ ಹೇಳಿದೆ. ಕ್ಲಾಸ್, ಕಾಸ್ಟ್, ಕ್ರೀಡ್, ರೇಸ್, ಕಲರ್, ಜೆಂಡರ್, ಇದನ್ನು ಬಹಳ ತಿಳಿಯುವ ಭಾಷೆಯಲ್ಲಿ ಶರಣರು ಹೇಳ್ತಾರೆ. ಕುಲ, ಜಾತಿ, ಹುಟ್ಟು ನಾನು ಯಾರು ಅಪ್ಲಿಕೇಶನ್ ಆಗಿ ನಾನು ಲಿಂಗಾಯತ ಆಗಿಲ್ಲ, ಮತ್ತೆ ಯಾರೋ ಅಪ್ಲಿಕೇಶನ್ ಹಾಕ್ಕೊಂಡು ಬಂದು ಬ್ರಾಹ್ಮಣ ಆಗಿಲ್ಲ, ಇನ್ನೊಬ್ಬ ಯಾರೋ ದೇವರಲ್ಲಿ ರಿಕ್ವಿಷನ್ ಲೆಟರ್ ಕೊಟ್ಟು ಕೆಳ ಜಾತಿಯಲ್ಲಿ ಹುಟ್ಟಿಲ್ಲ. ನನ್ನ ಹುಟ್ಟಿನಿಂದ ನನ್ನ ಜಾತಿಯನ್ನು ನಿರ್ಧಾರ ಮಾಡಬೇಡ, ನನ್ನ ನಡೆಯಿಂದ ಜಾತಿಯನ್ನು ನಿರ್ಧಾರ ಮಾಡು, ನನ್ನ ನುಡಿಯಿಂದ ಜಾತಿಯನ್ನು ನಿರ್ಧಾರ ಮಾಡು. ನಿನ್ನ ನಡೆ ನುಡಿ ಸರಿ ಇರಲಿಲ್ಲ ಅಂದ್ರೆ ಅದನ್ನು ಪರಿವರ್ತನೆ ಮಾಡಿಕೊಂಡು ಶರಣನಾಗಿ ಪರಿವರ್ತನೆಯಾಗುವ ಲಿಂಗಾಯತ, ಬಸವಾಯತನಾಗಿ ಪರಿವರ್ತನೆಯಾಗಿ ನಿನ್ನ ಜಾತಿಯನ್ನು ನಿರ್ಧಾರ ಮಾಡು ಅನ್ನೋದೇ ಅನುಭವ ಮಂಟಪದ ಸಕ್ಸಸ್. ಧನ, ಫೈನಾನ್ಸ್, ಅದಕ್ಕೆ ಈ ಮೂರು ಅಹಂಕಾರಗಳನ್ನು, ಕುಲ, ಛಲ, ಧನ, ಈ ಮೂರು ಅಹಂಕಾರಗಳನ್ನು ಕಟ್ ಮಾಡಿ ಅನುಭವ ಮಂಟಪದಲ್ಲಿ ಎಲ್ಲರ ಸಮಪಾಲು ಕೊಡಬೇಕು ಅನ್ನೋಂಥ ಕಾನ್ಸೆಪ್ಟ್ ತಂದಿದ್ದರಿಂದ ನಿರಹಂಕಾರಿ ಸ್ವಭಾವ ನಮ್ಮ ಶರಣರಿಗೆ ಬಂತು. ರೂಪದ ಅಹಂಕಾರ ಒಳ್ಳೆಯದಲ್ಲ ಅಂತ ಹೇಳಿಕೊಟ್ಟ ಗ್ರೇಟೆಸ್ಟ್ ಪರ್ಸನಾಲಿಟಿ ಅಂದರೆ ಮಹಾದೇವಿ ಅಕ್ಕ. ಮಹಾ ಚಲುವೆ, ಸುಂದರಿ, ಏರು ಯೌವನೆ, ಇದು ಯಾವುದು ಮಹತ್ವದ್ದಲ್ಲ. ಈ ದೇಹ ಎನ್ನುವುದು ಮಾಂಸದ ಕುಡಿಕೆ, ಮಾಂಸ ಅದ್ರ ಒಳಗಿರುವ ಕೊಳೆಯನ್ನು ಹೇಳಿದ್ಲಲ್ಲ ಅಕ್ಕ, ಅದು ಬಹಳ ಮುಖ್ಯ. ರೂಪ ಬೆಂಕಿ ಹತ್ತಿದ್ರೆ, ಆ್ಯಸಿಡ್ ಹಾಕಿದರೆ ವಿಕಾರ ಆಗಿ ಹೋಗುತ್ತೆ, ರೋಗ ಬಂದ್ರೆ ವಿಕಾರ ಆಗುತ್ತೆ, ವಯಸ್ಸಾದ್ರೆ ವಿಕಾರ ಆಗುತ್ತೆ, ಮೇಕಪ್ ಮಾಡ್ಕೊಡೋದು ತೆಗೆದ್ರೆ ವಿಕಾರ ಆಗುತ್ತೆ. ಈ ವಿಕಾರವಾಗುವ ರೂಪವನ್ನು ನೆಚ್ಚಿ ದುರಹಂಕಾರಿ ಆದರೆ ನಿನ್ನಷ್ಟು ಮೂರ್ಖ ಯಾರು ಅಲ್ಲ ಅಂತ.
ಕೆಲವರಿಗೆ ಅದೇ ಒಂದು ದೊಡ್ಡ ಸಡಗರ, ಚಂದ ಅದಿನನ್ನದೇ ಒಂದು ದೊಡ್ಡ ಸಡಗರ. ತಾನು ಸುಂದರವಾಗಿದ್ದೇನೆ, ಸುಂದರವಾಗಿದ್ದಾಳೆ ಅನ್ನುವ ಭ್ರಮೆಯಲ್ಲಿ ಜನರನ್ನು ನೋಯಿಸೋದೇ ಒಂದು ದೊಡ್ಡ ಸಡಗರ. ತಾನು ಮೇಲ್ಜಾತಿಯಲ್ಲಿ ಹುಟ್ಟಿದ್ದೇನೆ, ಇವರೆಲ್ಲ ಕೆಳಜಾತಿಯಲ್ಲಿ ಹುಟ್ಟಿದ್ದಾರೆ ಅನ್ನುವಂಥ ಒಂದು ಅಯೋಗ್ಯ ನಿರ್ಣಯದಿಂದನೇ ಸಾಮಾಜಿಕ ಸ್ವಾಸ್ಥ್ಯ, ವ್ಯಕ್ತಿಯ ಸ್ವಾಸ್ಥ್ಯ, ಸಮಾಜದ ಸ್ವಾಸ್ಥ್ಯ, ಒಂದು ಕಂಪನಿಯ ಸ್ವಾಸ್ಥ್ಯ, ಒಂದು ಸರ್ಕಾರದ ಸ್ವಾಸ್ಥ್ಯ ಹಾಳಾಗಿ ಹೋಗ್ತದೆ. ಯೌವನ ಎಷ್ಟು ನಮ್ಮ ಯೂತ್ಸ್ ಅಹಂಕಾರಿಗಳಾಗಿ ವರ್ತಿಸ್ತಾರೆ ಅಂತಂದ್ರೆ, ಮಾಡರ್ನ್ಸ್ ಲೈಫ್ನಲ್ಲಿ ಆ ಮೋಟರ್ ಬೈಕಿನ ಸೈಲೆನ್ಸರ್ ಕಿತ್ತಿ ಬರ್ರಂತ ಶಬ್ದ ಮಾಲಿನ್ಯವನ್ನು ಸೃಷ್ಟಿ ಮಾಡ್ಕೊತ ಹೋಗ್ತಾರೆ. ಪಾಪ ಯಾರಾದ್ರ ಹಾರ್ಟ್ ವೀಕ್ ಇದ್ದವ್ರು ಎದೆ ಹೊಡೆದು ಸಾಯ್ಬೇಕು ಆ ಸೌಂಡ್ ಕೇಳಿ. ಆ ಯೌವನದಲ್ಲಿ ಎಲ್ಲವನ್ನ ಮಾಡೋ ತಾಕತ್ತಿದೆ ಅನ್ನೋದು ಯೌವನ ಮದ ಇದೆಯಲ್ಲ, ಆ ಯೌವನ ಮದವನ್ನು ಕನ್ವರ್ಟ್ ಮಾಡಿ 20ರ ಪ್ರಾಯದ ಚನ್ನಬಸವಣ್ಣನನ್ನ ಮಹಾಜ್ಞಾನಿಯಾಗಿ ಮಾಡಿದ್ನಲ್ಲ, ದ್ಯಾಟ್ ಇಸ್ ದ ಗ್ರೇಟೆಸ್ಟ್ ಕ್ವಾಲಿಟಿ ಆಫ್ ಅನುಭವ ಮಂಟಪ. ಇಲ್ಲಿ ಬೈಕ್ ರೇಸ್ ಮಾಡ್ತಾ ಡ್ರಗ್ ತಗೊಂಡು ಮಾನಭಂಗ ಮಾಡಿ ತನ್ನ ಯೌವನವನ್ನು ನರಕ ಮಾಡಿಕೊಂಡ ಯುವಕಿಯಲ್ಲಿ 20ರ ವರ್ಷದಲ್ಲಿ ಇಡೀ ಹ್ಯೂಮನ್ ಅನಾಟಮಿಯನ್ನು ಹೇಳಿದಂಥ ಮಹಾಜ್ಞಾನಿ ಚನ್ನಬಸವಣ್ಣಯಲ್ಲಿ ನಮಗಾದರ್ಶ ಬೈಕ್ನ ಸೈಲೆನ್ಸರ್ ಪೈಪ್ ಕಿತ್ತಿ ವರ್ರಂತ ಒದರ್ಸ್ಕೊಂಡು ಹೋಗು, ಯಾರನ್ನೋ ರೇಪ್ ಮಾಡಿ ಬಿಸಾಕೋ ಯೌವನಿಗ ಅಲ್ಲ, ಯೌವನಕ್ಕೆ ಮೀರಿದ ಜ್ಞಾನವನ್ನು ಗಳಿಸಿದ ಬುದ್ಧ, ಯೌವನಕ್ಕೆ ಮೀರಿದ ಜ್ಞಾನವನ್ನು ಗಳಿಸಿದ ಅಕ್ಕ, ಯೌವನಕ್ಕೆ ಮೀರಿದ ಜ್ಞಾನವನ್ನು ಗಳಿಸಿದ ಚನ್ನಬಸವಣ್ಣ ಬರೇ ನಾವು ರೋಲ್ ಮಾಡೆಲ್ ಬಗ್ಗೆ ಹೇಳಿದ್ರಲ್ಲ, ಈ ಕ್ರಿಯೇಟೆಡ್ ರೋಲ್ ಮಾಡೆಲ್ಸ್. ಹೀಗಿರ್ರಿ ಅಂತ ಹೇಳೋದು ಬೇರೆ, ಹಾಗಿರೋರನ್ನ ಸೃಷ್ಟಿ ಮಾಡಿ ತೋರಿಸೋದು ಬೇರೆ. ಮತ್ತೆ ಸೃಷ್ಟಿ ಮಾಡಿ ತೋರಿಸುವ ಕೆಲಸ ಯಾರಿಗೆ ಸಾಧ್ಯ ಅಂದ್ರೆ ಬಸವಣ್ಣನಂಥ ಡೆಮೊಕ್ರೆಟಿಕ್ ಇರುವಂಥ ವ್ಯಕ್ತಿಗೆ ಮಾತ್ರ ಸಾಧ್ಯ. ವಿದ್ಯೆ ನೋಡಿ, ವಿದ್ಯೆ ಮನುಷ್ಯನನ್ನ ವಿನಯಶೀಲನನ್ನಾಗಿ ಮಾಡ್ತದೆ ಅಂತ ಹೇಳ್ತಾರೆ. ಈ ಓದ್ದವರಷ್ಟು ಅಪಾಯಕಾರಿ ಯಾರು ಅಲ್ಲ ಅನ್ನೋದನ್ನು ಬಹಳ ಜನ ಒಪ್ತಾರೆ. ಸ್ವತಃ ಬಸವಣ್ಣನವರು ಒಂದು ಕಡೆ ವಿಪ್ರರು ನುಡಿದಂತೆ ನಡೆಯರು ಅಂತ ಹೇಳ್ತಾನೆ. ಈ ಬಹಳ ಜನ ವಿಪ್ರರು ಅನ್ನೋದನ್ನ ಇಂಟರ್ಪ್ರಿಟ್ ಮಾಡ್ತಾರೆ. ವಿಪ್ರರು ಅಂದ್ರೆ ಬ್ರಾಹ್ಮಣರು ಅಂತ ಅಲ್ಲ. ಅವನು ಯಾವುದೇ ಜಾತಿಯವನಿರಲಿ, ಬಹಳ ಓದಿದ ಅಹಂಕಾರದಿಂದ ಮತ್ತೊಬ್ಬರಿಗೆ ನೋವನ್ನು ಮಾಡ್ತಾನಲ್ಲ, ತಾನು ಭಾಳ ಓದ್ಕೊಂಡಿನಿ, ತಾನು ಭಾಳ ಜಾಣ ಇದ್ದೇನೆ, ನಾನು ಭಾಳ ಬುದ್ಧಿವಂತ ಇದ್ದೇನೆ, ನಾನು ಭಾಳ ಶಾಣೆ ಅದೀನಿ ಅಂತ ತಿಳ್ಕೊಂಡು ಅಹಂಕಾರದಿಂದ ಮತ್ತೊಬ್ಬರಿಗೆ ನೋಯಿಸ್ತಾನಲ್ಲ, ಅವನು ಅಂಥ ಅಜ್ಞಾನಿ ಬೇರೆ ಯಾರು ಅಲ್ಲ. ಅವನೇನಿರ್ತಾನಂದ್ರೆ ಅವನು ವಿಪ್ರರು ನುಡಿದಂತೆ ನಡೆಯರು, ಅವರ ನಡೆಯೊಂದು ಪರಿ ನುಡಿಯೊಂದು ಪರಿ ಅಂತ ಟೀಕೆ ಮಾಡ್ತಾನೆ ಬಸವಣ್ಣ. ಬಹಳ ಜನ ಹೇಳ್ತಾರ ಅವನು ಬ್ರಾಹ್ಮಣರನ್ನ ಟೀಕೆ ಮಾಡಿದನು. ಬ್ರಾಹ್ಮಣತ್ವ ಅಂದ್ರೆ ಏನಂದ್ರೆ ಮಹಾಜ್ಞಾನಿ, ಬ್ರಹ್ಮಜ್ಞಾನಿಯನ್ನ ಹೊಂದಿದವನು. ಆ ಬ್ರಹ್ಮಜ್ಞಾನ ನಿನ್ನನ್ನ ನಿರಹಂಕಾರಿಯಾಗಿ ಮಾಡಬೇಕು. ಆ ಬ್ರಾಹ್ಮಣತ್ವ ನಿನ್ನನ್ನ ಬ್ರಾಹ್ಮಣೀಕರಣ, ಪೌರೋಹಿತಶಾಹಿ ಶೋಷಣೆಗೆ ಮಾರ್ಗ ಆಗಬಾರ್ದು. ನಮ್ಮ ಸೂಪರ್ಫಿಷಿಯಲ್ ತೆವಲು ಏನಂದ್ರೆ ಹಾಗೆ ಬೈದು ಬಿಡೋದು, ಸರಳೀಕರಿಸಿ ಬ್ರಾಹ್ಮಣರನ್ನು ಬೈದು ಬಿಡೋದು ಅಲ್ಲ. ವಿಪ್ರ ಅಂದ್ರೆ ವಿದ್ಯೆಯನ್ನ ದುರುಪಯೋಗ ಪಡಿಸಿಕೊಂಡವನು, ವಿದ್ಯೆಯ ಮೂಲಕ ಅಹಂಕಾರವನ್ನು ಪ್ರದರ್ಶನ ಮಾಡೋನು, ತಾನು ಕಲಿತ ವಿದ್ಯೆಯ ಮೂಲಕ ಮತ್ತೊಬ್ಬರಿಗೆ ನೋವನ್ನು ಉಂಟು ಮಾಡುವನು. ವಿದ್ಯೆಯ ಮದ, ರಾಜ್ಯ ಮದ. ನಾನು ಇಷ್ಟು ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ದೀನಿ, ನಾನು ಇಷ್ಟು ಪ್ರದೇಶಗಳನ್ನು ವಶಪಡಿಸಿಕೊಂಡಿನಿ ಅಂತ ಹೇಳೋನು ಅವನದೊಂದು ಅಹಂಕಾರಿ. ಇವರೆಲ್ಲ ಈ ಎಲ್ಲ ಮದ ಇದ್ದವರು ನಾಶ ಆಗ್ತಾರೆ ನೋಡ್ರಿ. ಇನ್ನು ವಿಚಿತ್ರ ಮತ್ತು ಬಹಳ ಅಲಮ ಹೇಳೋ ಒಂದು ವಂಡರ್ಫುಲ್ ಸತ್ಯ ಏನಂದ್ರೆ, ನಾನು ಈ ತಪಮದ ಅನ್ನೋದನ್ನು ಕೇಳೇ ಇದ್ದಿಲ್ಲ, ಮಾಡರ್ನ್ ಸೈನ್ಸ್ನಲ್ಲಿ ಕೇಳಿರಲಿಲ್ಲ. ಅಫ್ಕೋರ್ಸ್ ಋಷಿಮುನಿಗಳದ್ದು ಕೆಲಸ ಏನಂದ್ರೆ ಒಬ್ಬ ಮಹಾಜ್ಞಾನಿ ಆಗೋದು, ಮತ್ತೊಬ್ಬರಿಗೆ ಶಾಪ ಕೊಡೋದು, ಆ ಶಾಪ ವಿಮೋಚಿ ಇನ್ನೊಬ್ಬನು ಬರೋದು, ಮತ್ತು ಇನ್ನೊಬ್ಬರು ಇನ್ನೊಬ್ಬನು ಶಾಪ ಕೊಡೋದು. ದಿಸ್ ಇಸ್ ಆಲ್ ಎ ಸರ್ಕಲ್ ಆಫ್ ಗಿವಿಂಗ್ ಆ್ಯಂಡ್ ಟೇಕಿಂಗ್. ಆದರೆ ತಪಸ್ಸಿನ ಫಲ ಅದು ನಿನಗೆ ಮದ ಆಗಬಾರ್ದು. ಯಾವುದೇ ನಿನ್ನ ಆಲೋಚನಾ ಕ್ರಮ, ನೀನು ನಿಜವಾಗಲೂ ಜ್ಞಾನಿಯಾಗಿದ್ದರೆ, ನಿಜವಾಗಲೂ ಕ್ರಿಯೇಟಿವ್ ಆಗಿದ್ದೆ ಅಂದರೆ ಬಸವಣ್ಣನ ಇರಬೇಕು. ಬಸವಣ್ಣನೇ ನಮ್ಗೆ ಭಾಳ ಆದರ್ಶ. ಮಂತ್ರಿ ಇದ್ದ, ಜಾಣ ಇದ್ದ, ಭಾಳ ಓದ್ಕೊಂಡಿದ್ದ, ಲಕ್ಷದ ಮೇಲೆ 96,000 ಜನ ಅವರು ಹೇಳ್ದಂಗೆ ಕೇಳ್ತಿದ್ರು. ಮತ್ತು ಅಷ್ಟು ಜನ ಮಹಾಜ್ಞಾನಿಗಳ ಸಾಕಿದ್ದ. ಎನಗಿಂತ ಕಿರಿಯರಿಲ್ಲ, ಇವರೆಲ್ಲರಿಗಿಂತ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾನಲ್ಲ, ಸುಮ್ಮನೆ ಕಾಟಾಚಾರಕ್ಕೇನು, ಹಿಪೋಕ್ರೆಟಿಕ್ ಮಾತೇನದು? ಅದು ನಿಜವಾದ ತಪಸ್ಸು.
ಸಹನೆಯಿಂದ ಕಾಯುವುದು ತಪಸ್ಸು. ನಾ ತಪಬಲ ಇದೆ ಅಂತ ಹಾರಾಡೋದು ಇದೆಯಲ್ಲ, ಅವನು ಜ್ಞಾನಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನೇ ಮಾಡ್ತೀನಿ ಅನ್ನೋದನ್ನು ಬಿಟ್ಟು 100 ಜನರನ್ನ ಸೃಷ್ಟಿ ಮಾಡ್ತೀನಲ್ಲ ನಾನು, ಗುರು ಶಿಷ್ಯ ಪರಂಪರೆಯನ್ನು ಹುಟ್ಟಾಕ್ತಾನಲ್ಲ, ಅವನು ನಿಜವಾದ ತಪಸ್ವಿ. ತನ್ನ ಜ್ಞಾನವನ್ನು ಇತರರಿಗೆ ಹಂಚ್ತಾನಲ್ಲ, ತನ್ನ ವಿಶೇಷ ಶಕ್ತಿಯನ್ನು ಬೇರೆಯವ್ರಿಗೆ ಕೊಡ್ತಾನಲ್ಲ, ಅವನು ತಪಸ್ವಿ. ನನಗಿಂತಲೂ ಇವ್ರು ಜಾಣರಾಗಲಿ ಅಂತ ಬಯಸ್ತಾನಲ್ಲ, ಅವನು ತಪಸ್ವಿ. ಅವನು ನಿಜವಾದ ಗುರು. ಶಿಷ್ಯ ತನ್ನನ್ನು ಮೀರಿಸಲೇಬಾರ್ದಂತ ಬಯಸ್ತಾನಲ್ಲ, ಅವನು ತಪಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಅಷ್ಟಮದಗಳನ್ನು ನೀನು ಬಿಟ್ಟರೆ, ಬಿಡು ಅಂತ ಹೇಳ್ತಾನೆ. ನಿನಗೆಲ್ಲ ಇದೆ, ಕುಲ ಇದೆ, ಛಲ ಇದೆ, ಧನ ಇದೆ, ರೂಪ ಇದೆ, ಯೌವನ ಇದೆ, ವಿದ್ಯೆ ಇದೆ, ರಾಜ್ಯ ಇದೆ, ತಪ ಇದೆ. ಇದನ್ನು ಕನ್ವರ್ಟ್ ಇಟ್ ಇಂಟು ಪಾಸಿಟಿವ್ ವೇ. ಇದನ್ನು ಸಕಾರಾತ್ಮಕವಾಗಿ ಬಳಸಿಕೋ. ಯು ಟ್ರಾನ್ಸ್ಫಾರ್ಮ್ ಇಟ್ ಇಂಟು ಪಾಸಿಟಿವ್ ಪರ್ಪಸ್. ಇನ್ನು ಅರಿಷಡ್ ವರ್ಗಗಳೇನು? ಇದು ನಮಗೆ ಹುಟ್ಟಿನಿಂದ ಅಥವಾ ನಾವು ಪಡೆದುಕೊಂಡದ್ದು ಅಷ್ಟಮದಗಳು. ಈ ಅರಿಷಡ್ ವರ್ಗಗಳದಾವಲ್ಲ, ಇವು ಒಳಗಿರ್ತಾವು. ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಮೈ ಮೈಂಡ್ ಆ್ಯಂಡ್ ಕಂಟ್ರೋಲ್ ಆಫ್ ಮೈ ಮೈಂಡ್. ಕಾಮ ಇರಬೇಕು, ವಿಕಾರವಾಗಿ ಪ್ರದರ್ಶನ ಆಗಬಾರ್ದು. ಕಾಮ ಇಲ್ಲದವನು ಅಸಹಜ ಮನುಷ್ಯ, ಷಂಡ, ಇಂಪಾರ್ಟೆಂಟ್, ಅವನೇನು ಸಾಧಿಸೋಕ್ಕಾಗಲ್ಲ. ಹೀಸ್ ಎ ವೇಸ್ಟ್ ಬಾಡಿ, ಗುಡ್ ಫಾರ್ ನಥಿಂಗ್. ಕಾಮ ಇರಬೇಕು, ವಿಕಾರ ರೀತಿಯಲ್ಲಿ ಪ್ರದರ್ಶನ ಆಗಬೇಕು. ಕ್ರೋಧ ಇರಬೇಕು, ಸಿಟ್ಟು ಇರಬೇಕು, ಸಾತ್ವಿಕ ಸಿಟ್ಟು ಇರಬೇಕು, ವಿಕೃತ ಸಿಟ್ಟು ಹೊರಗೆ ಹಾಕಬಾರ್ದು, ಇರಬೇಕು, ಪ್ರದರ್ಶನ ಆಗಬಾರ್ದು. ಲೋಭ, ಲೆಕ್ಕಾಚಾರ ಇರಬೇಕು, ಲೋಭಿ ಇರಬಾರ್ದು. ಯು ಶುಡ್ ಟೇಕ್ ಎ ಕ್ಯಾಲ್ಕುಲೇಟೆಡ್ ರಿಸ್ಕ್, ಬಟ್ ಡೋಂಟ್ ಕ್ಯಾಲ್ಕುಲೇಟ್ ಆಲ್ವೇಸ್ ವಿಥೌಟ್ ಅಚೀವಿಂಗ್ ಎನಿಥಿಂಗ್. ಮೋಹ, you should love the people, you should like the people, but you should not be possessive about things. ಬಹಳ ಬ್ಯೂಟಿಫುಲ್ ವರ್ಡ್ ಇದೆ ಇಂಗ್ಲೀಷ್ ಅಂದರೆ ಪೊಸೆಸಿವ್ನೆಸ್ ಅಂತ. ನೀನು ಮೋಹಿಯಾಗಿರಬಾರದು. ಯು ಶುಡ್ ಲವ್ ದ ಪೀಪಲ್. ಪ್ರೀತಿಸಿದರೆ ನೀ ಸ್ವಾತಂತ್ರ್ಯ ಕೊಡ್ತೀವಿ. ಕಡುವ್ಯಾಮೋಹಿ, ಮೋಹಿ ಆದರೆ ನೀನು ಯಾರಿಗೆ ಸ್ವಾತಂತ್ರ್ಯ ಕೊಡಲ್ಲ. ಮಕ್ಕಳನ್ನ ಪ್ರೀತಿಸ್ಬೇಕು. ಮಕ್ಕಳ ಮೇಲೆ ವ್ಯಾಮೋಹಿ ಆದರೆ ಹೊರಗೆ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಸೈಕಲ್ ಹೊಡಿಬೇಡ, ಕ್ಲಾಸ್ಗೆ ಹೋಗ್ಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತ ಅವನನ್ನು ಹುಚ್ಚಿನನ್ನಾಗಿ ಮಾಡ್ತೀವಿ. ಹೊರತಾಗಿ ಆ ವ್ಯಾಮೋಹ ನಾವು ಪ್ರೀತಿಸುವ ವ್ಯಕ್ತಿಗಳ ಬದುಕನ್ನು ವಿನಾಶದ ಅಂಚಿಗೆ ಹೋಯ್ತದೆ. ಮದ, ಇಗೋ, ಅಹಂಕಾರ, ಕೊನೆಯದಾಗಿ ಮತ್ಸರ. ನಮ್ಮ ಶರಣರಿಗೆ ಅಷ್ಟ ಮದಗಳು, ಅರಿಷಡ್ ವರ್ಗಗಳನ್ನು ನಿಯಂತ್ರಣ ಬಂದರು ಅಂತ ಬಿಟ್ಟರು ಅಂತಲ್ಲ, ನಿಯಂತ್ರಣಕ್ಕೆ ಬಂದ ಮೇಲೆ ಎಲಿಜಿಬಿಲಿಟಿ, ಸರ್ಟಿಫಿಕೇಷನ್ ಟು ಎಂಟರ್ ಅನುಭವ ಮಂಟಪ. ಆ ಲಕ್ಷದ ಮೇಲೆ 96,000 ಜನರಲ್ಲಿ ಈ ಅಷ್ಟಮದಗಳು, ಅರಿಷಡ್ ವರ್ಗಗಳು ಹೆಚ್ಚು ಕಮ್ಮಿ ಇದ್ದವ್ರನ್ನ ಮತ್ತೆ ಡಿಪಾರ್ಟ್ಮೆಂಟ್ಸ್ ಹಂಚಿಕೊಟ್ರಿ ಬಸವಣ್ಣ. ಈ ಹೋರಾಡೋರು, ಸಿಟ್ಟು, ಭೀಮಕಾಯದು ಇದ್ದವ್ರನ್ನೆಲ್ಲ ತಂದು ಡಿಫೆನ್ಸ್ನಾಗ ಹಾಕಿದರು. ಅದಕ್ಕೆ ಗಣಾಚಾರ ಅಂತ ಕರೆದ್ರು. ಭಾಳ ಈ ಅಷ್ಟಮದಗಳನ್ನು ನಿಯಂತ್ರಣ ಮಾಡಿಕೊಂಡವ್ರನ್ನ ಜಂಗಮರು ಅಂತ ಕರೆದ್ರು. ಸದಾಚಾರ, ಶಿವಾಚಾರ, ಗಣಾಚಾರ. ಆದರೆ ಗಣಾಚಾರ ವ್ಯವಸ್ಥೆ ರಾಜಸತ್ಯ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಬೇಕಾಗಿತ್ತು. ಪುಂಡ ಪೋಖರಿಗಳ, ಪುರೋಹಿತಶಾಹಿಗಳ ದಬ್ಬಾಳಿಕೆಯನ್ನು, ಅಟ್ಟಹಾಸವನ್ನು ನಿಯಂತ್ರಣ ಮಾಡಲಿಕ್ಕೆ ಬಸವಣ್ಣನಿಗೆ ಅದು ಬೇಕಾಗಿತ್ತು. ಯಾಕಂದರೆ ಈ ವಾಸ್ ದ ಪ್ರೈಮ್ ಮಿನಿಸ್ಟರ್. ಡಿಫೆನ್ಸ್ ಇಲ್ಲದೆ ಯಾವ ರಾಷ್ಟ್ರನೂ ಬದುಕೋಕ್ಕಾಗಲ್ಲ. ಡಿಫೆನ್ಸು ಸುಮ್ಮನೆ ಹೋಗಿ ಯುದ್ಧ ಮಾಡೋಕ್ಕಲ್ಲ. ನಮ್ಮ ದೇಶದ ಮೇಲೆ ವೈರಿಗಳು ದಾಳಿ ಮಾಡಿದರೆ ನಾವು ಸುಮ್ಮನಿರಲ್ಲ ಅಂತ ತೋರಿಸ್ಲಿಕ್ಕೆ. ಗಣಾಚಾರನೂ ಹಾಗೆ. ನೀವು ವಿಮರ್ಶೆ ಹೆಸರಿನಲ್ಲಿ ಬಾಯಿ ಸಿಕ್ಕಂಗೆ ಮಾತಾಡ್ತೀವಿ ಅಂತ ನಾವು ಸುಮ್ಮನಿರಲ್ಲ. ನಾವೇನಿದ್ದೇವೆ ಅನ್ನೋದನ್ನು ಕಠೋರವಾಗಿ ಪ್ರತಿಪಾದನೆ ಮಾಡೋದು ಗಣಾಚಾರ. ಅವರು ಹೋಗಿ ಖಡ್ಗ ತಗೊಂಡು ಹಿಂಸೆ ಮಾಡಲಿಲ್ಲ. ಬಸವ ಧರ್ಮ ಕೊನೆಯವರೆಗೂ ಹಿಂಸೆಯನ್ನು ಮಾಡಲೇ ಇಲ್ಲ. ಸುಮ್ಮನೆ ಕೆಲವೊಬ್ಬರು ಅನುಭವ ಮಂಟಪದ ಶರಣರೇ ಬಿಜ್ಜಳನ್ನು ಕೊಂದರು ಅಂತ ಚಿತ್ರಿಸ್ತಾರೆ. ಅಲ್ಲ, ಶರಣರ ವೇಷದಲ್ಲಿರುವ ನೀಚರು ಬಿಜ್ಜಳನ ಮೇಲೆ ಕೊಲೆ ಮಾಡ್ತಾರೆ, ನಾಟ್ ಶರಣಾಸ್. ಅವರು ಪ್ರಾಣ ಕೊಟ್ಟರು ಹೊರತಾಗಿ ಮತ್ತೊಬ್ಬರನ್ನ ಕೊಲ್ಲುವಂಥ ಮನಸ್ಥಿತಿಯನ್ನು ಬಸವಣ್ಣ ತಂದಿರಲಿಲ್ಲ. ದ್ಯಾಟ್ ವಾಸ್ ದ ಸ್ಟ್ರಾಂಗೆಸ್ಟ್ ರಿಯಲ್ ಟ್ರಾನ್ಸ್ಫರ್ಮೇಷನ್ ಆಫ್ ಬಸವ ಫಿಲಾಸಫಿ. ಒಂದ್ಸಲ ಒಂದು ಸಿದ್ಧಾಂತದ ಮೇಲೆ ಬೆಳೆದವ್ರು ನೋಡ್ರಿ, ಹೊರಗೆ ಹೋಗಿ ತಿಳಿದಂಗೆ ಬದುಕ್ತಾರೆ ಹೊರತಾಗಿ ಮೂಲ ದಯೆ ಸಿದ್ಧಾಂತವನ್ನು ಅವ್ರು ಬಿಡಂಗಿಲ್ಲ.
ಧ್ಯಾನದ ಸಿದ್ಧಾಂತವನ್ನು ಬಿಡಂಗಿಲ್ಲ. ಬುದ್ಧ ಅನುಯಾಯಿಗಳು ಆ ಧ್ಯಾನದ ಸಿದ್ಧಾಂತವನ್ನು ಗುಂಪಾಗಿ ಹೋದ್ರು ಹೊರತಾಗಿ ಭಿನ್ನಾಭಿಪ್ರಾಯ ಬಂದು ಹೊರಗೆ ಹೋಗ್ಬೋದು, ಆದರೆ ನಾವು ಈ ಸಿದ್ಧಾಂತವನ್ನು ಬಿಡಬಾರ್ದು. ನಾನು ಯಾವುದೇ ಸಿದ್ಧಾಂತದಿಂದ ಹೊರಗೆ ಬಂದೆ ಅಂದ್ರೆ ಮೂಲ ಬಸವ ಪ್ರಜ್ಞೆಯನ್ನು ನಾನು ಬಿಡಬಾರ್ದು. ಐ ಮಸ್ಟ್ ಬಿ ಸೆಕ್ಯುಲರ್, ಐ ಮಸ್ಟ್ ಬಿ ಡೆಮೋಕ್ರೇಟ್, ಐ ಮಸ್ಟ್ ಬಿ ಲಿಬರಲ್, ಐ ಮೇ ಜಾಯಿನ್ ಎನಿ ಅದರ್ ಗ್ರೂಪ್ ಇನ್ ದ ವರ್ಲ್ಡ್, ಬಟ್ ಐ ಕ್ಯಾನಾಟ್ ಬಿ ಅನ್ಡೆಮೋಕ್ರೆಟಿಕ್, ಐ ಕ್ಯಾನಾಟ್ ಬಿ ಅನ್ಸಿವಿಲೈಸ್ಡ್. ಇದು ಮನುಷ್ಯನ ಮನಸ್ಸಿನಲ್ಲಿರುವ ವಿಕಾರ ಗುಣಗಳು. ಅವುಗಳನ್ನು ಪರಿವರ್ತ ಹಾದಿಯ ಮೂಲಕವಾಗಿ, ಸಂವಾದದ ಮೂಲಕವಾಗಿ, ಚರ್ಚೆಯ ಮೂಲಕವಾಗಿ ಬಸವಾದಿ ಶರಣರು ಅದರ ಮೇಲೆ ಬೆಳಕನ್ನು ಚೆಲ್ಲಿದರು. ಈ ಗುಣಗಳನ್ನು ಹೇಗೆ ಅನಲೈಸಿಸ್ ಮಾಡಬೇಕು ಅಂತಂದರೆ ಇದನ್ನು ಬೇರೆಯವರು ಹೇಳೋದಲ್ಲ. ನಾನು ಧ್ಯಾನದ ಸಮಯದಲ್ಲಿ ಅಥವಾ ಏಕಾಂತದಲ್ಲಿರುವ ಸಮಯದಲ್ಲಿ ನನ್ನ ಮನಸಾಕ್ಷಿಯನ್ನು ಕೇಳ್ಕೋಬೇಕು. ನನ್ನಲ್ಲಿರುವ ಅರಿಷಡ್ವರ್ಗಗಳೇನು, ನನ್ನಲ್ಲಿರುವ ಅಷ್ಟಮದಗಳೇನು, ಈ ಅಷ್ಟಮದಗಳನ್ನು ಹೇಗೆ ನಾನು ನಿಯಂತ್ರಣ ಮಾಡಿಕೊಳ್ಳಬಲ್ಲೆ, ಹೇಗೆ ನಾನು ನಿಯಂತ್ರಣ ಮಾಡಿಕೊಳ್ಬೇಕು. ಅದು ನಿತ್ಯದ ಸಾಧನೆ. ಯು ಹ್ಯಾವ್ ಟು ಲುಕ್ ಇನ್ ಟು ಯುವರ್ ಆಲ್ ದೀಸ್ ನೆಗೆಟಿವ್ ಕ್ವಾಲಿಟೀಸ್ ಆ್ಯಂಡ್ ಯು ಹ್ಯಾವ್ ಟು ಸಜೆಸ್ಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಟು ಟ್ರಾನ್ಸ್ಫಾರ್ಮ್ ದೆಮ್ ಇನ್ ಟು ಪಾಸಿಟಿವ್ ವೇ. ಇವುಗಳನ್ನು ಸಕಾರಾತ್ಮಕವಾಗಿ ಬದಲಿ ಮಾಡುವಂತಹ ಒಂದು ಕ್ರಮವನ್ನು ನಮ್ಮ ಶರಣರು ಕಲಿಸಿದರು. ದ್ಯಾಟ್ ಈಸ್ ದ ರೀಸನ್. ಒಂದು ಕಡೆ ಮಹಾಭಾರತದಂಥ ಮಹಾಕಾವ್ಯದ ಓದು, ಗೀತೆಯ ಸಾರ, ರಾಮಾಯಣ, ಇಂಗ್ಲಿಷ್ ಸಾಹಿತ್ಯದ ಶೇಕ್ಸ್ಪಿಯರ್ನ ಮನೋವಿಜ್ಞಾನ, ಸಿಗ್ಮಂಡ್ ಫ್ರಾಯ್ಡನ ಮನೋವಿಜ್ಞಾನ, ಇವುಗಳನ್ನೆಲ್ಲ ಒಂದು ತಕ್ಕಡೆಯಲ್ಲಿಟ್ಟುಕೊಂಡು ಬಸವಾದಿ ಶರಣರ ವಚನಗಳನ್ನು ಮತ್ತೊಂದು ತಕ್ಕಡೆಯಲ್ಲಿಟ್ಟು ತೂಗಿ ನೋಡಿದಾಗ ಇದೇ ಭಾಳ ಸರಳ, ಸಾಮಾನ್ಯ, ಅದ್ಭುತ ಮತ್ತು ಪರಿವರ್ತನೆಯ ಮಾರ್ಗವಾಗಿ ಕಂಡದ್ದರಿಂದ ನಾನು ಜೀವನ ಶೈಲಿ ಮತ್ತು ವಚನ ಮಾರ್ಗದ ಹಾದಿಯನ್ನು ಅಂತಿಮಗೊಳಿಸಿದ ಈ ಹೊತ್ತಿನಲ್ಲಿ, ಈ ಸುಂದರ ಸಂಜೆಯಲ್ಲಿ ನನ್ನ ಮಾತುಗಳನ್ನು ತುಂಬ ಆಸ್ಥೆಯಿಂದ, ಒಲವಿನಿಂದ, ಸಕಾರಾತ್ಮಕವಾಗಿ ಆಲಿಸಿದ ತಮಗೂ, ಇಂಥ ಒಂದು ಸವಾಲಿನ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಿವೇದನೆ ಮಾಡಿಕೊಳ್ಳಿಕ್ಕೆ ಮಾರ್ಗದರ್ಶನ ನೀಡಿದ ಅಣ್ಣ ಅರವಿಂದ ಜತ್ತಿಯವರಿಗೂ ಮತ್ತು ಎಲ್ಲ ಸಮಸ್ತ ಬಸವ ಸಮಿತಿಯ ಮಹನೀಯರಿಗೆ ನನ್ನ ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.